ಪೂರ್ವ ಶ್ಲೋಕಾಂತ ಭಾಗದಲ್ಲಿ ಜಗಜ್ಜನ್ಮಾದಿ ಕಾರಣನಾದ ಪರಮಾತ್ಮನ ಅದ್ಭುತವಾದ ಮಹಿಮೆಗಳನ್ನು ನಿರೂಪಣೆ ಮಾಡೋ ಕಾಲಕ್ಕೆ ಪರಮಾತ್ಮ ತನ್ನ ಅನೇಕ ಮಹಿಮೆಗಳನ್ನು ತೋರಿಸುವ ಕಾಲಕ್ಕೆ ಲೋಕ ಸಂಚಾರವನ್ನು ಮಾಡ್ತಾ ಭಗವಂತನ ಪ್ರೇರಣಾನುಸಾರವಾಗಿ ನಾರದರು ಕಂಸನ ಬಳಿಗೆ ಬಂದರು ಎಂಬ ವಿಷಯ ನೆನ್ನೆ ನಿಂತಾಗ ನಾರದರಂತಾರೆ, ಕಂಸ ಆಕಾಶವಾಣಿ ಆಗಿತ್ತಲ್ಲಪ್ಪ, ಏನಾಗಿತ್ತು ಜ್ಞಾಪಕ ಇದೆಯಲ್ಲ? ಇದೇ ಸ್ವಾಮಿ. ಅಷ್ಟಮಾದ್ಯವಯೋ ಪುತ್ರಾನ್ ಅಸ್ಯಾಹ ತ್ವಾಂ ಅಷ್ಟಮೋ ಗರ್ಭೋ ಹಂತಾಯಾಮ್ ನಯಸೇ ಅಬುಧ. ದೇವಕಿಯ 8ನೇ ಗರ್ಭಸಂಜಾತನೇ ನಿನಗೆ ಮಾರಕನಾಗ್ತಾನೆ ಅಂತ ಹೇಳ್ತಲ್ಲೋ ಕಂಸ ಅಂದ. ಅದಕ್ಕೆ ಇಲ್ಲ ಸ್ವಾಮಿ, ದೇವಕಿ 8ನೇದು ಹೆಣ್ಣು ಹಡೆದಿದ್ದು, ಗಂಡು ಹುಟ್ಟೇ ಇಲ್ಲ. ಆಗ ನಾರದರಂತಾರೆ, ಗಂಡೇ ಹುಟ್ಟಿದ್ದು, ಹೆಣ್ಣಲ್ಲ ಹುಟ್ಟಿದ್ದು. ನೀನು ಹೇಗೆ ಆ ಮಕ್ಕಳನ್ನು ಚೇಂಜ್ ಮಾಡಿಬಿಡ್ತಾರೆ ಅಂತ ತುಂಬ ಕಸರತ್ತು ಮಾಡಿದ್ಯಲ್ಲ, ರೋಹಿಣಿನ ಅಲ್ಲಿ ಕಳಿಸಿ ಇಲ್ಲಿ ಯಾವ ಗರ್ಭಿಣಿ ಸ್ತ್ರೀಯರು ಇರಬಾರ್ದು, ಎಕ್ಸ್ಚೇಂಜ್ ಮಾಡಿಬಿಟ್ರೆ ಕಷ್ಟ ಅಂತ ಭಯಪಟ್ಟಿದ್ದೆಲ್ಲ, ಅದನ್ನೇ ನಮ್ಮ ಸ್ವಾಮಿ ಮಾಡಿದ್ದು. ಸತ್ಯ ಸಂಕಲ್ಪತೋ ವಿಷ್ಣು ನಾಣ್ಯಥಾತು ಕರಿಷ್ಯತಿ. ನಮ್ಮ ಸ್ವಾಮಿ ಅದನ್ನೇ ಮಾಡಿದ್ದ. ಅದಕ್ಕೋಸ್ಕರ ಹೇಳ್ತೀನಿ ಕೇಳು. ದೇವಕಿ ಹಡೆದಿದ್ದು 8ನೇ ಕೂಸು ಗಂಡನ್ನೇ, ಗಂಡು ಕೂಸೇ ಹುಟ್ಟಿದ್ದು. ಆ ಗಂಡು ಕೂಸಿನ ವಸುದೇವ ದೇವಕಿ ನಿನ್ನ ಕಣ್ಣಿಗೆ ಮಣ್ಣೆರ್ಚಿ ಉಪಾಯವಾಗಿ ಆ ಕೂಸಿನ ನಂದಗೋಪನ ಮನೆಗೆ ಕಳಿಸಿದ್ದು ಹೇಳ್ಬಿಟ್ರು. ಹೇಳೋ ಸಮಯ ಬಂತು, ಹೇಳಿದ್ರು. ಸಿಟ್ಟು ಬಂತವನಿಗೆ, ವಸುದೇವ ದೇವಕಿ ನನ್ನನ್ನು ಮೋಸ ಮಾಡಿದ್ದಾರೆ, ಆದ್ದರಿಂದ ಶಿರಶ್ಛೇದನ ಮಾಡಿಬಿಡ್ತೀನಿ ಇಂದ. ಅದಕ್ಕೆ ಅಪ್ಪ ನಾನು SMS ಮಾಡಲಿಲ್ಲ, ಡೈರೆಕ್ಟಾಗಿ ಬಂದಿದ್ದು ಅಂದರು ಅವರು. ನೀನು ಈ ದುಡುಕಿನ ಕೆಲಸ ಮಾಡ್ತೀಯ ಅಂತ ಗೊತ್ತು, ಅದಕ್ಕೇನೆ ವಾರ್ತೆ ನಾನೇ ಹೇಳಬೇಕು ಅಂತ ಬಂದಿದ್ದು. ಕೆಲವು ಬಹಳ ಇಂಪಾರ್ಟೆಂಟ್ ವಿಷಯಗಳನ್ನು ನಾವೇ ಹೋಗಿ ಹೇಳಬೇಕು. ಮತ್ತೊಬ್ಬರ ಕೈಲಿ ಹೇಳಿ ಕಳಿಸಿದ್ರೆ ಕಸರ ಮಸರ ಮಾಡಿಬಿಡ್ತಾರೆ ಅವರು. ಯಾವ ವಿಷಯ ಹೇಗೆ ಹೇಳಬೇಕು ಅಂತಿರುತ್ತೋ ಹಾಗೇ ಹೇಳಬೇಕು ಅಂದರೆ ಬೇರೆಯವ್ರು ನಂಬಲಿಕ್ಕಾಗಲ್ಲ. ನಾವೇ ಹೋಗಿ ಹೇಳೋದು ಒಳ್ಳೆಯದು. ಅದಕ್ಕಿಲ್ಲ ಅಂತಾರೆ. ನಾರದರು ಹೇಳಿಬಿಟ್ರು, 8ನೇ ಕೂಸು ಹುಟ್ಟಿದ್ದು ಗಂಡು, ದೇವಕ್ಕೆ ಹಿಡಿದಿದ್ದು ನಿಜ. ಆ ಕೂಸಿನ ಕರ್ಕೊಂಡು ಹೋಗಿ ನಂದಗೋಪನ ಮನೆಗೆ ಬಿಟ್ಟು ಬಂದಿದ್ದು ನಿಜ. ಮತ್ತು ಅವತ್ತು ಯಾಕೆ ಹೇಳಲಿಲ್ಲ? ಏನು, ನಾನು ಸಂಚಾರದಲ್ಲಿರ್ತೀನಲ್ಲ, ಇವತ್ತು ಟೈಮ್ ಸಿಕ್ಕಿದೆ ಅಷ್ಟೆ. ಅದಾದ ಮೇಲೆ ಇದು ಒಂದು ವಿಷಯ. ಹಾಗಾದ್ರೆ ವಸುದೇವ ದೇವಕಿನ ಕೊಂದು ಬಿಡ್ತೀನಿ ಅಂದ. ಅದಕ್ಕೆ ಬೇಡ ಅಂದಿದ್ದು ಅಂದರು ಅವರು. ಈಗ ನಿನ್ನನ್ನು ಈ ವಿಷಯನ ಹೇಳಲಿಕ್ಕೆ ಬಂದಾಗ ವಸುದೇವ ದೇವಕಿಯನ್ನು ನೀನು ಕೊಂದು ಬಿಟ್ರೆ ಕೆಲಸ ಆಗಲ್ಲ. ಉಪಾಯವಾಗಿ ಕೆಲಸ ಮಾಡ್ಕೋಬೇಕು. ಕೆಲವು ಸಂದರ್ಭದಲ್ಲಿ ಬರೇ ಬಲ ಕೆಲಸಕ್ಕೆ ಬರೋದಿಲ್ಲ, ಉಪಾಯವಾಗಿ ಮಾಡಬೇಕು, ಬುದ್ಧಿವಂತನಾಗಿ. ಅದಕ್ಕೆ ನಿನಗೆ ಹೇಳ್ತೀನಿ ಕೇಳು. ವಸುದೇವ ದೇವಕಿಯಲ್ಲಿ ವಸುದೇವನ ಮಕ್ಕಳು ಇಬ್ಬರು ಕೂಡ, ವಸುದೇವ ದೇವಕಿಯಲ್ಲಿ ಪರಮಾತ್ಮ, ವಸುದೇವ ರೋಹಿಣಿಯಲ್ಲಿ ಬಲರಾಮದೇವರು, ಅವರಿಬ್ಬರೂ ನಿನ್ನ ಶತ್ರುಗಳೇ. ಅದಕ್ಕೆ ನೋಡ್ರಿ, ಅಲ್ಲಿ ಕನ್ಫರ್ಮ್ ಮಾಡ್ತಾರೆ ನಾರದರು, ನೀನು ಯಾರೇ ಹೋಗಿ ಹೋಗಿ ಕೊಲಿಸ್ಬೇಕು ಅಂತ ಕೊಟ್ಟು ಕಳಿಸ್ತೀವೋ, ಪೂತನದಿಂದ ಪ್ರಾರಂಭ ಮಾಡಿಕೊಂಡು ಅವರೆಲ್ಲರೂ ಸತ್ರು. ಅವ್ರನ್ನೆಲ್ಲ ಕೊಂದಿದ್ದು ಕೃಷ್ಣನೇ, ಬಲರಾಮದೇವರೇ. ಅದಕ್ಕೆ ಹೇಳ್ತೀನಿ ಕೇಳು, ವಸುದೇವ ದೇವಕ್ಕೆ ನಿನಗೆ ಮೋಸ ಮಾಡಿದವರು, ನಿನ್ನ ಶತ್ರುಗಳು ಕೃಷ್ಣ ಬಲರಾಮರು, ಪ್ರಧಾನವಾಗಿ ಕೃಷ್ಣ. ಅದಕ್ಕೆ ಒಂದು ಕೆಲಸ ಮಾಡು. ಕೃಷ್ಣ ನಿನ್ನ ಶತ್ರು ಅಂತ ಗೊತ್ತಾಯಿತು, ಇನ್ನು ನೀನು ಕೃಷ್ಣ ಇದ್ದಲ್ಲಿ ಹೋಗಿ ಅವನ್ನ ಕೊಲ್ಲಬೇಕಾಗತ್ತೆ. ಆದರೆ ನೀವು ಕೃಷ್ಣನ ಹುಡ್ಕೊಂಡು ಹೋಗೋದು ಬೇಡ, ನಿನ್ನ ಹತ್ರನೇ ಕೃಷ್ಣ ಬರೋ ಹಂಗೆ ಮಾಡ್ಕೋಬಹುದು. ಏನು ಮಾಡಬೇಕು? ಉಪಾಯ. ವಸುದೇವ ದೇವಕಿ ನಿನಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಅವರಿಬ್ಬರನ್ನ ಮೊದಲು ಹೇಗೆ ಜೈಲಲ್ಲಿ ಇಟ್ಟಿದ್ಯೋ ಮತ್ತೆ ಜೈಲಲ್ಲಿ ಇಟ್ಬಿಡು. ಆಗ ಕೃಷ್ಣ ಬಲರಾಮರಿಗೆ ವಸುದೇವ ದೇವಕಿ ನಮ್ಮ ತಾಯಿ ತಂದೆ ಅಂತ ಅವ್ರಿಗೆ ಗೊತ್ತಿದೆ. ನೀನು ಜೈಲಲ್ಲಿಟ್ಟಿರೋ ವಿಷಯ ಅವ್ರಿಗೆ ಗೊತ್ತಾಗೇ ಆಗತ್ತೆ. ಯಾರು ತಿಳಿಸ್ತಾರೆ? ನಾನು ಅಂದ್ರು ಅವರು. ನಾನು ಯಾತಕ್ಕಿರೋದು? ಸರಿ ಆಯಿತು, ಮತ್ತು ಮುಂದೇನು? ಆವಾಗ ವಸುದೇವ ದೇವಕಿಯನ್ನು ಜೈಲಲ್ಲಿ ನೀನಿಟ್ಟರೆ ಆವಾಗ
ಅವ್ರನ್ನ ಬಿಡಿಸ್ಕೋಬೇಕು ಅನ್ನೋ ನೆಪದಿಂದ ನಾನು ಕೃಷ್ಣ ಬಲರಾಮರು ಬರ್ತಾರೆ. ಅವರು ನೀನಿದ್ದಲ್ಲೇ ಬರ್ತಾರೆ, ಅವ್ರನ್ನ ಹುಡ್ಕೊಂಡು ಹೋಗೋ ಕೆಲಸ ಇಲ್ಲ. ಅವರು ಬಂದ ಮೇಲೆ ಏನಾಗಬೇಕೋ ಅದಾಗತ್ತೆ ಅಂದ್ರೆ ನಾರದರು. ಅದೇ ಉಪಾಯ ಅಂದರೆ. ಏನು ಉಪಕಾರ ನಾರದ್ರೆ, ಒಳ್ಳೆ ಪ್ಲಾನ್ ಹೇಳ್ಕೊಡ್ತೀರಿ, ನಾವೆಲ್ಲ ಇಂಥವೇ ಪ್ಲಾನ್ ಹೇಳ್ಕೊಡೋದು ನಿಮ್ಮಂಥ ಮನೆಹಾಳರಿಗೆ ಅಂದ್ರು ಅವರು. ಈ ರೀತಿಯಾಗಿ ನಾರದರು ತಮ್ಮ ವಿಚಾರವನ್ನು ತಿಳಿಸಿ ಹೊರಡುತ್ತಾರೆ. ಆದರೆ ಎರಡನೇ ವಿಷಯ ಈಗ ಏನು ಹೇಳಕ್ಕೆ ಹೊರಟಿದ್ದೀವಿ, ಇದು ಭಾಳ ಹಿಂದೆನೇ ನಾರದರು ಹೇಳಿಬಿಟ್ಟಿದ್ರು ಅವನಿಗೆ. ಏನು ಅಂದರೆ, ಒಮ್ಮೆ ಅವರಿಗೆಲ್ಲ ಹೇಳ್ದ, ತನ್ನ ಪರಿವಾರಕ್ಕೆ ಹೇಳ್ದ, ಕೃಷ್ಣ ಬಲರಾಮರನ್ನ ಕೊಂದು ಬರ್ರಿ ಅಂತ ಕೇಶಿ ಎಂಬ ರಾಕ್ಷಸನ ಕೊಟ್ಟು ಕಳಿಸ್ದ. ಕುದುರೆ ರೂಪದಲ್ಲಿ ಬಂದು ಕೃಷ್ಣ ಪರಮಾತ್ಮನಿಂದ ಹತನಾದ ಅವನು. ಆ ವಿಚಾರ ಇರಲಿ. ಮುಖ್ಯವಾಗಿ ಅಲ್ಲಿದ್ದವರೆಲ್ಲ ಸೇರಿಸ್ದ, ದುಷ್ಟರನ್ನ ಸೇರಿಸ್ಬಿಟ್ಟು ಹೇಳ್ದ, ಕೃಷ್ಣ ಬಲರಾಮನ್ನ ನಾಶ ಮಾಡಬೇಕು. ಆ ಪರಿವಾರದಲ್ಲಿ ಕೆಲವರು ಅಂತಾರೆ, ನಿನ್ನ ತಂಗಿ ಮಕ್ಕಳವರು ತಂಗಿ ಮಕ್ಕಳನ್ನು ಕೊಲ್ಲೋದು ಹೇಗೆ ಅಂದಾಗ ಎರಡು ದೃಷ್ಟಾಂತ ಕೊಡ್ತಾನವನು. ಒಂದು ದೃಷ್ಟಾಂತ, ವಸುದೇವ ದೇವಕ್ಕೆ ನನ್ನ ತಂಗಿ ಗಂಡ ಅಂತ ನಂಬಿದ್ದಕ್ಕೇನೆ ಅವರು ನನಗೆ ಹಾಕಿದ್ದಾರೆ ನಾಮನ. ಇದೊಂದು ಅಂಶ. ಇನ್ನೊಂದು ಅಂಶ ಏನು ಗೊತ್ತಾ, ಮುಖ್ಯವಾದ್ದು, ಭಾಳ ಫ್ಲ್ಯಾಶ್ ಬ್ಯಾಕ್. ಒಮ್ಮೆ ಕಂಸನ ತಾಯಿ ಉಗ್ರಸೇನನ ಹೆಂಡತಿ. ಆ ಉಗ್ರಸೇನನ ಹೆಂಡತಿ ಒಮ್ಮೆ ಋತುಸ್ನಾತಳಾಗಿದ್ದಾಳೆ, ಉದ್ಯಾನವನದಲ್ಲೇ ಓಡಾಡ್ತಾ ಇದ್ದಾಳೆ. ಋತುಸ್ನಾತಳಾದವಳಿಗೆ ದಾಂಪತ್ಯ ಸುಖವನ್ನು ಪಡಿಬೇಕು, ಸಂತಾನವನ್ನು ಪಡಿಬೇಕು ಎಂಬ ಇಚ್ಛೆಯಿಂದ ಕಾಮೋದ್ರಿಕ್ತ ಮನಸ್ಸುಳ್ಳವಳಾಗ್ತಾಳೆ ಒಮ್ಮೆ. ಆವಾಗ ದ್ರುಮಿಲ ಎಂಬ ಒಬ್ಬ ಗಂಧರ್ವ ಹೋಗ್ತಾ ಇರ್ತಾನೆ ವಿಮಾನದಲ್ಲಿ. ಆ ಗಂಧರ್ವರಿಗೆಲ್ಲ ಅವರು ಅವಾಂತರ ಅಭಿಮಾನಿಗಳೇ ಮನಸ್ಸಿಗೆ. ಯಾರ ಮನಸ್ಸಿನಲ್ಲಿ ಯಾರಾದರೂ ಏನಾದರೂ ಅಂದುಕೊಂಡ್ರೆ ಬೇಗ ಅವ್ರಿಗೂ ಗೊತ್ತಾಗತ್ತೆ, ಗಂಧರ್ವರಿಗೂ ಕೂಡ. ಆ ದ್ರುಮಿಲ ಗಂಧರ್ವ ಹೋಗ್ತಾ ಇದ್ದ, ಇವಳು ಮನಸ್ಸಲ್ಲಿ ಅಂದುಕೊಂಡ್ಲು, ನನ್ನ ಗಂಡನಿಂದ ನಾನು ದಾಂಪತ್ಯ ಸುಖವನ್ನು ಹೊಂದಬೇಕು ಅಂತ. ಇದೇ ಸರಿಯಾದ ಸಮಯ ಅನ್ಕೊಂಡ ದ್ರುಮಿಲ ಗಂಧರ್ವ. ಗಂಧರ್ವರು ಅಂದರೆ ಸ್ವಲ್ಪ ಸುಂದರವಾಗೇ ಇರ್ತಾರೆ ಅವರು. ಮನಸ್ಸಿನಾಗಿಂದ ಅವನಿಗೆ ಭಾವನೆ ಗೊತ್ತಾಯ್ತು. ತಕ್ಷಣ ಅವನೇನು ಮಾಡ್ದ, ಹಿಂಗೆ ಅನ್ಕೊಂಬಿಟ್ಟ, ಉಗ್ರಸೇನ ಮಹಾರಾಜ ಆಗ್ಬಿಟ್ಟ. ಉಗ್ರಸೇನಂತೆ ವೇಷವನ್ನು ಹಾಕ್ಕೊಂಡು ಬಂದು ಅವಳನ್ನು ಹೊಂದಿದ್ದಾನೆ. ಅವಳಂತಾಳೆ, ರೂಪ ಮಾತ್ರ ನನ್ನ ಗಂಡಂದು, ನಿನ್ನ ನಡವಳಿಕೆ ಮಾತ್ರ ಪರಿಪೂರ್ಣ ವ್ಯತ್ಯಾಸವಾಗಿದೆ. ಯಾರು ನೀನು? ನಿಜವಾದ ಗಂಧರ್ವಾಗಿ ನಿಂತ್ಕೊಂಡ. ಈ ನನ್ನ ಸಮಾಗಮದಿಂದ ಮಹಾ ತೇಜೋಮಯನಾದ ಮಹಾಪರಾಕ್ರಮಶಾಲಿಯಾದ ಮಗ ಹುಟ್ಟುತ್ತಾನೆ ನಿನಗೆ ಅಂದರು. ಬೆಂಕಿ ಬಿತ್ತು ನಿನ್ನ ಮಗನಿಗೆ ಅಂದ್ಲವಳು. ನನ್ನ ಗಂಡನ ರೂಪವನ್ನು ಧಾರಣ ಮಾಡಿಕೊಂಡು ಬಂದು ನನಗೆ ಮೋಸ ಮಾಡಿದ್ದಲ್ಲದೆ ಏನೋ ಘನಕಾರ್ಯ ಸಾಧಿಸಿದ್ದೀನಿ ಅನ್ನೋ ಹಂಗೆ ಮಾತಾಡ್ತಾ ಇದ್ದೀಯಾ? ಅವನು ಪರಮನೀಚನಾಗ್ತಾನೆ, ದುಷ್ಟನಾಗ್ತಾನೆ. ಹೀಗೆಲ್ಲ ಅವಳು ಬೈತಾ ಇದ್ದಾಳೆ. ಅದಕ್ಕೆ ನನಗೂ ಎಲ್ಲಿ ಶಾಪ ಕೊಟ್ಬಿಡ್ತಾಳೋ ಅನ್ನೋ ಭಯಕ್ಕೆ ಅವನೇನು ಮಾಡ್ದ ಗಂಧರ್ವ, ಏನೋ ನನ್ನ ಅನುಗ್ರಹ. ಮತ್ತು ಇನ್ನೊಂದು ಸ್ವಾರಸ್ಯ ಏನು ಗೊತ್ತಾ, ಗಂಡನಿಗಿಂತ ಉತ್ತಮರಿಂದ ಸಂತಾನ ಪಡೆದರೆ ದೋಷಾವಹ ಅಲ್ಲ. ಆದ ಕಾರಣ ಏನೋ ನನ್ನ ಅನುಗ್ರಹದಿಂದ ನಿನಗೆ ಒಂದು ಮಗ ಹುಡ್ತಾ ಇದ್ದಾನೆ, ಸಂತೋಷ ಪಡುವಂತಾನೆ. ಅದಕ್ಕೆ ಅವಳಂತಾಳೆ, ದುಷ್ಟನಾಗಿ ಹೋಗಲಿ ಅವನು ಅಂತ. ಮತ್ತು ನನಗೂ ಎಲ್ಲಿ ಶಾಪ ಕೊಟ್ಬಿಡ್ತಾಳೋ ಅಂಥೇಳಿ ನನ್ನ ಇದರಿಂದ ನಿನಗೆ ಮಗ ಹುಡ್ತಾನೆ ಅಂದರೆ ನನ್ನೇ ಬೈತೀಯ. ಆದ್ದರಿಂದ ನಿನ್ನ ಗರ್ಭದಲ್ಲಿ ಹುಟ್ಟುವ ನಿನ್ನ ಕೂಸು ನಿನ್ನ ಕುಲಕ್ಕೆ ವೈರಿ ಆಗಲಿ ಅಂತ ಶಾಪ ಕೊಟ್ಟು. ಆವಾಗ ಉಗ್ರಸೇನನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ. ಅನಂತ ಕಾಲಾನುಸಾರೇಣ ಒಂದು ಕೂಸನ್ನು ಹಡೆದಿದ್ದಾಳೆ. ಆ ಕೂಸೆ ಕಂಸ. ಯಾದವರ ಕುಲಕ್ಕೆ ಶತ್ರುನೇ ಅವನು. ಈ ರೀತಿ ನನಗೂ ಕೂಡ ಒಂದೊಂದು ಸರಿ ದೇವತೆಗಳು ಹಂಗಿಸ್ತಾರೆ. ನನ್ನ ಜನ್ಮ ರಹಸ್ಯವನ್ನು ಹಂಗಿಸೋ ಹಂಗೆ ಮಾತಾಡ್ತಾರೆ.
ಆದ್ದರಿಂದ ಸರ್ವಾತ್ಮನ ಯಾರೂ ನಮ್ಮವರಲ್ಲ, ಇವರೆಲ್ಲ ನಮ್ಮ ಶತ್ರುಗಳೇ. ಆದ್ದರಿಂದ ಮುಲಾಜೆ ಇಲ್ಲ. ಕೃಷ್ಣ ಬಲರಾಮರನ್ನ ನಾಶ ಮಾಡುವ ವಿಷಯದಲ್ಲಿ ಯಾರೂ ಮುಜುಗರ ಪಟ್ಕೋಬೇಡ್ರಿ ಅಂದವನು. ಇಷ್ಟು ತಾತ್ಪರ್ಯ. ಇಷ್ಟಾಯಿತು. ಇದಾದ ಮೇಲೆ ಆ ಅಕ್ರೂರನನ್ನು ಕರೆದು ಹೋಗಿ ಬಿಲ್ಲು ಹಬ್ಬದ ಸ್ಪರ್ಧೆ ಏರ್ಪಾಟಾಗಿದೆ, ಅದಕ್ಕೆ ಬರಬೇಕು ಅಂಥೇಳಿ ಕೃಷ್ಣರಾಮರನ್ನು ಉಪಾಯವಾಗಿ ಕರ್ಕೊಂಬ. ಕುವಲಯಾಪೀಡ ಇದೆ, 10,000 ಆನೆಗಳ ಬಲ ಈಕ್ವಲ್ಸ್ ಟು 1 ಕುವಲಯಾಪೀಡ. ಚಾಣೂರ ಇದ್ದಾನೆ, ಮುಷ್ಟಿಕ ಇದ್ದಾನೆ, ನಾನಿದ್ದೀನಿ. ಅವನಿಗೇನು ಮಾಡಬೇಕು ಮಾಡೋಣ. ಉಪಾಯವಾಗಿ ಅಕ್ರೂರ ಹೋಗಿಬಿಟ್ಟು ಬಿಲ್ಲು ಹಬ್ಬದ ಏರ್ಪಾಟಾಗಿದೆ ಅಂಥೇಳಿ ಉಪಾಯವಾಗಿ ಕೃಷ್ಣರಾಮರು ನಮ್ಮಲ್ಲಿ ಬರುವಂತೆ ಪ್ರೇರಣೆ ಮಾಡು ಅಂಥೇಳಿ ಅನ್ನೋ ಕಾಲಕ್ಕೆ ಅಕ್ರೂರ ಅಳುತ್ತಾನೆ. ಕಿಮ್ಮಯಾಚರಿತಂ ಭದ್ರಂ ಕಿಂ ತಪ್ತಂ ಪರಮಂ ತಪಃ. ಓ ಅಂತ ಅಳ್ತಾನೆ. ಮಮೈತ ದುರ್ಲಭಂ ಮನ್ನೆ ಉತ್ತಮ ಶ್ಲೋಕ ದರ್ಶನಂ. ಜಗಜ್ಜನ್ಮಾದಿ ಕಾರಣನಾದ ಪರಮಾತ್ಮನ ದರ್ಶನ ಮಾಡೋ ಭಾಗ್ಯ ಸಿಕ್ತಲ್ಲಪ್ಪ. ಹೊರಡ್ತಾನೆ ಮಹಾನುಭಾವ. ಹೊರಟ ರಥವನ್ನು ತಗೊಂಡು ಯದರ್ಚಿತಂ ಬ್ರಹ್ಮವಾದಿಭಿಃ ಸುರೈಃ ಶ್ರೇಯಾಚ ದೇವ್ಯಾ ಮುನಿಭಿಃ ಸಸಾತ್ವತೈಃ ಗೋಚಾರಣಾಯಾನುಚರೈಃ ಸಮಂ ವನೇ ಯದ್ಗೋಪಿಕಾನಃ ಕುಚಕುಂಕುಮಂಕಿತಂ. ಯಾವ ಜಗತ್ಪತಿಯಾದ ದ್ರಕ್ಷಾಮಿ ನೌನಂ ಸುಖಪೋಲು ನಾಸಿಕಂ ಸ್ಮಿತಾವಲೋಕಾರುಣ ಕಂಜಲೋಚನಂ ಮುಖಂ ಮುಕುಂದಸ್ಯ ಗುಡಾಲಕಾವೃತಂ ಪ್ರದಕ್ಷಿಣಂ ಮೇ ಪ್ರಸರಂತಿ ವೈ ಮೃಗಾಃ. ಏನು ಪರಮಾತ್ಮನ ಸೌಂದರ್ಯವನ್ನು ವರ್ಣನೆ ಮಾಡ್ತಾರೆ. ಅಂತ ಜಗತ್ಪತಿಯಾದ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಹೊರಡ್ತಾ ಇದ್ದಾನೆ. ದದರ್ಶ ಕೃಷ್ಣಂ ರಾಮಂ ಚ ವ್ರತೆ ಗೋದೋಹನಂ ಗತೌ ಪೀತ ನೀಲಾಂಬರಧರು ಶಾರದಾಂಬುರು ಹೇಕ್ಷಣವು. ದೂರದಿಂದ ಯಾವಾಗ ಅಕ್ರೂರ ಬರ್ತಾ ಇದ್ದಾನೆ ಅಂತ ಗೊತ್ತು ನಮ್ಮ ಸ್ವಾಮಿಗೆ. ಅವನೇ ಪ್ರೇರಕ ಅಲ್ವಾ? ಅವನೇ ಪ್ರೇರಕ, ಅವನೇ ಕಾರಕ, ದುಷ್ಟರಿಗೆ ಅವನೇ ಮಾರಕ. ಆ ಭಗವಂತ ಅಷ್ಟು ದೂರದಿಂದನೇ ಬರ್ತಾ ಇರೋ ಆ ಅಕ್ರೂರನನ್ನು ದೂರದಿಂದನೇ ಪರಮಾತ್ಮ ಸ್ವಾಗತ ಮಾಡ್ತಾನೆ. ಅಲ್ಲಂತಾರೆ ನೋಡ್ರಿ, ಗೋದೋಹನಂ ಗತೋ ಪೀತ ನೀಲಂಬರಧರೋ ಶಾರದಾಂಬುರು ಹೇಕ್ಷಣವು. ಎಂಥ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಬಂದಿದ್ದಾನೆ ಇಲ್ಲಿ. ಇಲ್ಲಂತಾರೆ ನೋಡ್ರಿ, ಧ್ವಜವಜ್ರಾಂಕುಶಾಂಭೋಜೈ ಚಿನ್ನಿತೈ ಅಂಗ್ರಿಭಿರ್ವೃತಂ ಶೋಭಮಾನೋ ಮಹಾತ್ಮಾನೋ ಸಾನುಕ್ರೋಶಸ್ಮಿತೆ ಕ್ಷಣೋ ಉದಾರ ರುಚಿರ ಕ್ರೀಡೌ ಸೃಗ್ವಿಣೋ ವನಮಾಲಿನೋ ಪುಣ್ಯಗಂಧಾನುಲಿಪ್ತಾಂಗೌ ಸ್ನಾತೌ ವಿರಜಾ. ಏನು ಜಗತ್ಪತಿಯಾದ ಪರಮಾತ್ಮನ ಆ ಬಲರಾಮ ದೇವರು, ಶೇಷದೇವರು, ಮಹಾ ತೇಜಸ್ವಿಗಳು, ನೀನು ಅನಂತ ಕೋಟಿ ಸೂರ್ಯ ಪ್ರಕಾಶಮಾನ ಜಗತ್ಪತಿ. ಅವರಿಬ್ಬರನ್ನು ನೋಡಿ ನೀಲಮೇಘ ಶ್ಯಾಮ, ಇವರು ಶುಕ್ಲಕೇಶ, ಕೃಷ್ಣಕೇಶ, ಅವರಿಬ್ಬರನ್ನು ನೋಡಿ ಆನಂದ ಪಡ್ತಾನೆ, ಆಳ್ತಾನಂತೆ ಪಾಪ. ದೊಡ್ಡವರ ದರ್ಶನ ಆದರೆ ಅಲಭ್ಯ ಲಾಭರಿ. ಅದು ದೊಡ್ಡವರ ದರ್ಶನ ಆಯಿತು ಅಂದರೆ ಪ್ರಾಮಾಣಿಕ ಭಕ್ತರಿಗೆ ಆನಂದ ಭಾಷ್ಪ ಬರೋದು ಸಹಜ. ಅದಕ್ಕೆ ಯೋಗಕ್ಷೇಮ ಅಂತ ಕರೀತಾರೆ. ಯೋಗಕ್ಷೇಮ ಅಂದ್ರೇನು? ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಅಂತ. ಅಪ್ರಾಪ್ತಸ್ಯ ಪ್ರಾಪ್ತಿ, ನಮಗೆ ಯಾವುದು ಸಿಗಲಿಕ್ಕೆ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಸಿಕ್ಕಾಗ ಯೋಗ. ಬರೇ ಸಿಕ್ಕಿಬಿಟ್ರೆ ಸಾಲದು. ಪ್ರಾಪ್ತಸ್ಯ ಪರಿರಕ್ಷಣಂ, ಸಿಕ್ಕಿದ್ದು ರಕ್ಷಣೆ ಆಗಬೇಕಲ್ಲ, ಅದಕ್ಕೆ ಯೋಗಕ್ಷೇಮ ಅಂತ ಕರೀತಾರೆ. ನಿಜವಾದ ಯೋಗಕ್ಷೇಮ ಅಪ್ರಾಪ್ತಸ್ಯ ಪ್ರಾಪ್ತಿ, ದೇವರು ನಮಗೆ ಕೊಟ್ಟಿದ್ದು. ಅಪ್ರಾಪ್ತಸ್ಯ ಪ್ರಾಪ್ತಿ ಮಾಧ್ವಜನ್ಮ, ವಿಶಿಷ್ಟ ದೇಹ. ಪ್ರಾಪ್ತಸ್ಯ ಪರಿರಕ್ಷಣೆ ನಾವು ಮಾಡ್ಕೋಬೇಕಲ್ಲ, ದೇವರು ಮಾಡಿಸ್ಬೇಕು. ಮಾಧ್ವಜನ್ಮನೇ ಮನಸ್ಸು ಮಾಡಿದ್ರೆ ಇದೆ, ಈ ದೇಹದಿಂದ ಅಪರೋಕ್ಷ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಮಾಧ್ವ ದೇಹದಿಂದ. ಆದರೆ ಕಾಲಾನುಸಾರೇಣ ಬರಬೇಕು ಸಾಧನೆ ಮಾಡಿಕೊಂಡು. ಕಡೇ ಪಕ್ಷ ನಮಗೆ ಅಪರೋಕ್ಷ ಜ್ಞಾನ ಬರುತ್ತೋ ಬಿಡುತ್ತೋ, ಕಡೇ ಪಕ್ಷ ಪ್ರತಿ ಜನ್ಮನೂ ಮಾಧ್ವ ಜನ್ಮ ಬಂದರೂ ಸಾಕು. ಅಪ್ರಾಪ್ತಸ್ಯ ಪ್ರಾಪ್ತಿ ಇರಲಿ, ಪರಿರಕ್ಷಣವೂ ಇರಲಿ. ಅದಕ್ಕೋಸ್ಕರ ಇಂಥ ಜಗತ್ಪತಿಯಾದ ಪರಮಾತ್ಮನು ಅವನಿಗೆ ಸುಖೋಪವಿಷ್ಟ ಪರ್ಯಂಕೆ ರಾಮಕೃಷ್ಣಾನುಮೋದಿತ ಲೇಭೆ ಮನೋರಥಾನ್ ಸರ್ವಾನ್ ಪಥಿಯಾಂಸ ಚಕಾರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಈ ಮಾತು ಸಾಮಾನ್ಯವಾಗಿ ಸಾಧಾರಣವಾಗಿ ಲೋಕದಲ್ಲಿ ತುಂಬ ಜನ ಮಾತಾಡ್ತಾರೆ. ಮಾತಾಡೋ ಕಾಲಕ್ಕೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತಾರೆ. ಇದು ಶುಕಾಚಾರ ಆಡಿದ ಮಾತು. ಶ್ರೀಮದ್ ಭಾಗವತ 37ನೇ ಅಧ್ಯಾಯದಲ್ಲಿ ಈ ಶ್ಲೋಕ ಬಂದಿದೆ. ಈ ಶ್ಲೋಕ ಅಂತ ತಲೆಯಲ್ಲಿ ಇಟ್ಕೊಂಡಾಗ ಇನ್ನು ಪುಣ್ಯ ಜಾಸ್ತಿ ಬರುತ್ತೆ ಆ ಶ್ಲೋಕ ಹೇಳಿದಾಗ. ಅದಕ್ಕೋಸ್ಕರವಾಗಿ ಅಂತ ತಥಾಪಿ ತತ್ಪರಾರಾಜನ್ನೈವ ವಾಂಛಂತಿ ಕಿಂಚನ. ಪರಮಾತ್ಮನ ದಯಾ ಇತ್ತೋ ಏನು ಬೇಕಾದ್ದಾಗುತ್ತೆ. ಆದ್ದರಿಂದ ಅವರು ಬಂದು ಹೇಳ್ತಾರೆ, ಅಕ್ರೂರ ಬಂದು, ಪ್ರಭೋ ಬಿಲ್ಲು ಹಬ್ಬದ ಸ್ಪರ್ಧೆಯ ಏರ್ಪಾಟನ್ನು ಮಾಡಿ ನಿಮ್ಮನ್ನು ಕರ್ಕೊಂಬರಬೇಕು ಅಂತ
ದುಷ್ಟ ಕಂಸ ಕಳಿಸಿಕೊಟ್ಟಿದ್ದಾನೆ ಪ್ರಭೋ, ನಿನ್ನ ದಯದಿಂದ ಬೇಗ ಬಂದು ಭೂಭಾರ ಹರಣ ಮಾಡಿ ಅನುಗ್ರಹ ಮಾಡು ಅಂತೇಳಿ ಅಭಿಪ್ರಾಯವನ್ನು ತೋರಿಸಿದ್ದಾನೆ ಅಕ್ರೂರ. ಪರಮಾತ್ಮ ಅಂದ ಹೊರಡೋಣ ಅಂದರು. ಯಥಾ ಪ್ರಕಾರ ಜಗತ್ಪತಿಯಾದ ಪರಮಾತ್ಮನನ್ನು ಭಗವಾನಪಿ ಸಂಪ್ರಾಪ್ತ ರಾಮಾಕ್ರೂರೋ ತಥಾ ನೃಪ ರಥೇನ ವಾಯುವೇಗೇನ ಕಾಲಿಂದಿಂ ಮಖನಾಶಿನಿಂ. ಅಂತೂ ರಥದಲ್ಲಿ ಕೃಷ್ಣರಾಮರನ್ನು ಕೂಡಿಸ್ಕೊಂಡು ಇನ್ನು ಬಂಡಿಗಳನ್ನೆಲ್ಲ ಕಟ್ಟಿಕೊಂಡು ಯಾದವರೆಲ್ಲ ಹೊರಟಿದ್ದಾರೆ, ನಂದಗೋಪಾದಿಗಳೆಲ್ಲ. ಈ ಕಡೆಗೆ ಕೃಷ್ಣ ಪರಮಾತ್ಮ ಬಲರಾಮ ದೇವರನ್ನ ರಥದಲ್ಲಿ ಕೂಡಿಸ್ಕೊಂಡು ಆ ಅಕ್ರೂರ ಕರ್ಕೊಂಡು ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ಯಮುನಾ ನದಿ ಬಂದಿದೆ. ಸ್ವಾಮಿ ಮಾಧ್ಯಾಹ್ನಿಕ ಸ್ನಾನ ಅನ್ಯಕ್ಕೆ ಮಾಡ್ಕೊಂಬಂದ್ಬಿಡ್ತೀನಿ ಅಂತ ಹೇಳಿದ್ಬಿಟ್ಟ. ಹೋಗ್ತಾನೆ ಯಮುನಾ ನದಿ ಒಳಗೆ. ಇಲ್ಲದ ನಿಮಜ್ಜ ತಸ್ಮಿನ್ ಸಲಿಲೆ ಜಪನ್ ಬ್ರಹ್ಮ ಸನಾತನಂ ತಾವೇವ ದೃಶೇ ಕ್ರೂರು ರಾಮಕೃಷ್ಣವು ಸಮನ್ವಿತವು ತೌ ರಥಸ್ಥೌ ಕಥಮಿಹ ಸುತವಾನಕದುಂದುವೇಹೇ. ಸ್ನಾನ ಮಾಡಬೇಕು ಅಂತ ಯಮುನಾ ನದಿಯಲ್ಲಿ ಮುಳುಗ್ದ ಅಕ್ರೂರ. ಮುಳುಗಿದ್ರೆ ಶೇಷಶಾಹಿಯಾದ ಕೃಷ್ಣ ಅಲ್ಲಿ ಕಾಣಿಸ್ತಾ ಇದ್ದಾನೆ. ಅಲ್ಲೇ ಮೇಲಿದ್ದಾನಲ್ಲ ಅಂತ ಎದ್ದು ನೋಡಿದ, ಅಲ್ಲೂ ಇದ್ದ. ಮತ್ತು ಮುಳುಗಿದ, ಅಲ್ಲಿದ್ದ. ಒಂದೆರಡು ಸರಿ ಹಂಗೆ ಮೇಲೆ ಹೇಳೋದು ಮುಳುಗೋದು. ನೋಡಿದ್ರೆ ಅಲ್ಲೇ ಇದ್ರಂತೆ. ಪರಮಾತ್ಮ ಹೇಗಿದ್ದ ಅಲ್ಲಿ ಅಂತಾರೆ. ಪುರುಷಂ ಚತುರ್ಭುಜಂ ಶಾಂತಂ ಪದ್ಮಪತ್ನೇರುರೇಕ್ಷಣಂ ಚಾರು ಪ್ರಸನ್ನವದನಂ ಚಾರುಹಾಸ ನಿರೀಕ್ಷಣಂ ಸುಪ್ರೂನ್ನ ಸಂಚಾರುಕರ್ಣಂ ಸುಕಪೌಲಾರುಣಾಧರಂ ಮಹಾರಮಣಿ ವಿಭ್ರಾಜತ್ ಕಿರೀಟಕಟಕಂಗದೈ ಕಟಿಸೂತ್ರ ಬ್ರಹ್ಮಸೂತ್ರ ನೂಪರ ಕುಂಡಲೈ ಭ್ರಾಜಮಾನಂ ಪದ್ಮಕರಂ ಶಂಖಚಕ್ರಗದಾಧರಂ ಶ್ರೀವತ್ಸವಕ್ಷ ಸಂಭ್ರಾಜತ್ ಕೌಸ್ತುಭಂ ವನಮಾಲಿನಂ. ಏನು ಸುನಂದ ನಂದ ಪ್ರಮುಖೈ ಪಾರ್ಷದೈ ಸನಕಾದಿಭಿ. ಇಷ್ಟ ಈ ದೃಶ್ಯವನ್ನು ನೋಡಿದ್ದಾನೆ. ಶೇಷಾಯಿಯಾದ ಸರ್ವಾಲಂಕಾರ ಭೂಷಿತನಾದ ಜಗತ್ಪತಿಯನ್ನ ಇವರೆಲ್ಲ ಸ್ತೋತ್ರ ಮಾಡ್ತಿದ್ದಾರೆ. ಸುನಂದ ನಂದ ಪ್ರಮುಖೈ ಪಾರ್ಷದೈ ಸನಕಾದಿಭಿ ಸುರೇಶೈ ಬ್ರಹ್ಮರುದ್ರಾದ್ಯೈ ನವವಿಶ್ಯ ದ್ವಿಜೋತ್ತಮೈ ಪ್ರಹ್ಲಾದ ನಾರದ. ಪ್ರಹ್ಲಾದರಾಜರಿದ್ದಾರೆ, ನಾರದರಿದ್ದಾರೆ. ಸುಮುಖೈ ಭಾಗವತೋತ್ತಮೈ ಸ್ತೂಯಮಾನಂ ಪೃಥಂಗ್ ಮಾರ್ಗೈ ವಚೋಭಿ ಅಮಲಾತ್ಮಭಿ. ಏನು ಅಲ್ಲಿ ಬರದೇ ಇದ್ದವರೆಲ್ಲ ಭಾಗವತೋತ್ತಮಲ್ಲ, ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದ ದೃಶ್ಯವನ್ನು ನೋಡ್ತಾರೆ. ಶ್ರೇಯೋ ಪುಷ್ಟ್ಯ ಗಿರಾ ಕಾಂತ್ಯ ಕೀರ್ತಿಯ. ಲಕ್ಷ್ಮೀದೇವಿ ಕೂಡ ಅಲ್ಲಿ ಸನ್ನಿಹಿತಳಾಗಿದ್ದಾಳೆ. ವಿಲೋಕ್ಯ ಸುಪುರುಷಂ ಪ್ರೀತಃ ಭಕ್ತ್ಯ ಪರಮಯ ಯುತಃ. ಆನಂದಭರಿತನಾಗಿ ಕಣ್ಣು ತುಂಬ ನೀರು ತುಂಬಿಕೊಂಡು ಓ ಅಂತ ಅಳ್ತಾನಂತೆ. ಏನು ಸ್ವಾಮಿ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ನಿನ್ನ ದಯಾ ಇದ್ದರೆ ನಿನ್ನ ರೂಪ ತೋರಿಸ್ತೀಯ ಅಷ್ಟೇ. ಈ ರೀತಿಯಾಗಿ ಆ ಭಗವಂತನ ಆ ರೂಪವನ್ನು ನೋಡ್ತಾ ಆ ವಿಶಿಷ್ಟವಾಗಿ ಜಗಜ್ಜನ್ಮಾದಿ ಕಾರಣನಾದ ಪರಮಾತ್ಮನ ಆ ವಿಶಿಷ್ಟ ರೂಪವನ್ನು ದರ್ಶನ ಮಾಡ್ತಾ ಅಕ್ರೂರ ಅಂತಾನೆ, ನತೋಸ್ಮ್ಯನಂತ್ವಾಖಿಲ ಹೇತುಭೂತಂ ನಾರಾಯಣಂ ಪೂರುಷಂ ಆದಿಮವ್ಯಯಂ ಯನ್ನಾಭಿಜಾತಾತ್ ಅರವಿಂದ ಕೋಶಾತ್ ಬ್ರಹ್ಮ ವಿರಾಸೀದ್ಯತಗೇಶ ಲೋಕಃ. ಏನು ಜಗತ್ಪತಿಯಾದ ಕೃಷ್ಣ ಪರಮಾತ್ಮನನ್ನು ವಿಶೇಷ ಸ್ತೋತ್ರ ಮಾಡಿದ. ಆವಾಗ ಭಗವಂತ ಅಂತಾನೆ, ಅಕ್ರೂರ ಏನಾದ್ರು ವಿಶೇಷ ನೋಡ್ದೇನಪ್ಪ ಕೇಳ್ತಾನೆ. ತೋರಿಸಿದ್ದೆಲ್ಲ ತೋರಿಸಿದ್ದಾಯ್ತು. ಪರಮಾತ್ಮ ಅಂತಾನೆ, ಏನಾದ್ರು ನೋಡಿದ್ಯಾ, ವಿಶೇಷ ಏನಾದ್ರು ಕಾಣಿಸ್ತಾ ನಿನಗೆ? ವಿಶೇಷ ಕಾಣಿಸ್ಲಿಕ್ಕೆ ನಮ್ಮ ಸ್ವಾಮಿ ಇಲ್ಲಿ ಕರ್ಕೊಂಬಂದಿದ್ದ ಅನ್ನೋದನ್ನು ಅವನ ಸ್ತೋತ್ರ ಮಾಡ್ತಾನೆ. ಅದಾದ ನಂತರ ಇನ್ನೇನು ಮಥುರಾ ಪಟ್ಟಣದ ಊರಾಚೆ ಬಂದು ಹೇಳಿದ್ರು. ಸರ್ವತ್ತಾಗ್ಬಿಟ್ಟಿತ್ತು ರಾತ್ರಿ. ಪರಮಾತ್ಮ ಅಂದ, ಅಕ್ರೂರ ನಾನು ನಾಳೆ ಬರ್ತೀನಿ ಮನೆಗೆ. ಆಗಲೇ ಒಂದು ಅಪವಾದ ಇದೆ, ರಾತ್ರೋರಾತ್ರಿ ಕೃಷ್ಣ ಕಂಸನಿಗೆ ಭಯಪಟ್ಟು ಓಡೋದ ಅಂತ. ಅದು ಸುಳ್ಳು ಮಾಡಬೇಕಲ್ಲ. ಅದಕ್ಕೋಸ್ಕರವಾಗಿ ನಾಳೆ ಬೆಳಿಗ್ಗೆ ಪ್ರವೇಶ ಮಾಡ್ತೀನಿ, ನಗರ ಪ್ರವೇಶ. ಅದಕ್ಕೋಸ್ಕರ ಈಗ ನೀ ಹೊರಡು, ಕಂಸನಿಗೆ ತಿಳಿಸು ಕೃಷ್ಣರಾಮರು ಬಂದಿದ್ದಾರೆ ಅಂತ ತಿಳಿಸು. ಅಕ್ರೂರ ಅಳ್ತಾನೆ, ಬಿಟ್ಟು ಹೋಗಬೇಕಲ್ಲ ಅಂತ ಪರಮಾತ್ಮನನ್ನ. ಅದಾದ ಮೇಲೆ ಮಾರನೇ ದಿವಸ ಅಂತಾರೆ, ತಥೋ ಅಪರಾಹ್ನೇ ಭಗವಾನ್ ಕೃಷ್ಣ ಸಂಕರ್ಷಣಾನ್ವಿತ ಮಥುರಾಂ ಪ್ರಾವಿಶದ್ ಗೋಪೈ ದಿದೃಕ್ಷು ಪರಿವಾರಿತಃ. ಜಗತ್ಪತಿಯಾದ ಪರಮಾತ್ಮ ಪರಿವಾರ ಸಮೇತರಾಗಿ ನಂದಗೋಪ ಯಾದವರ ಗುಂಪು, ಪರಮಾತ್ಮ ಬಲರಾಮದೇವರು ಪರಿವಾರ ಸಮೇತರಾಗಿ ಅಪರಾಹ್ನ ಮಠಮಠ ಮಧ್ಯಾಹ್ನ ಒಂದು ನಿಯಮ ಇದೆ. ಶತ್ರುಗಳ ಮನೆಗೆ ಹೋದರೆ ಮಠಮಠ ಮಧ್ಯಾಹ್ನವೇ ಹೋಗ್ಬೇಕಂತೆ. ಅದಕ್ಕೆ ದೇವರು ಮಧ್ಯಾಹ್ನವೇ ಹೋದ ಅಲ್ಲಿಗೆ. ಮತ್ತು ಜೊತೆಗೇನು ಗೊತ್ತಾ, ಶತ್ರುಗಳ ಹತ್ರ ಹೋಗೋ ಕಾಲಕ್ಕೆ ಎಡಗಾಲು ಮೊದಲು ಹಿಡಬೇಕಂತೆ. ಸಾಮಾನ್ಯ ನಾವು ಅಂತೀವಿ ಬಲಗಾಲು ಇಟ್ಕೊಂಡು ಹೋಗ್ರಿ ಅಂತ, ಹೌದಲ್ಲೋ? ಶತ್ರುಗಳ ಹತ್ರ ಹೋಗ್ತಾ ಇದ್ದೀವಿ ಅಂತ ಗೊತ್ತಾದ ಮೇಲೆ ಶತ್ರುಗಳ ಮನೆಗೆ ಎಡಕ್ಕೆ ಮೊದಲು ಕಾಲಿಡಬೇಕು. ಯಾಕೆ? ನಾವು ಎಡಗಾಲಿಡೋದ್ರಿಂದ ಶತ್ರುಗಳಿಗೆ ದಿಗಿಲು ಪ್ರಾರಂಭ ಅಂತೆ. ಅದಕ್ಕೆ ನೋಡ್ರಿ, ಮಿಲಿಟ್ರಿಯವರೆಲ್ಲ ಲೆಫ್ಟ್ ರೈಟ್ ಅಂತ
ಅವ್ರು ಯಾರೋ ಭಾಗವತ ಓದೋರು ಅಂತ ಕಾಣುತ್ತೆ ಅಲ್ವಾ. ಮಿಲಿಟರಿ ಒಳಗೂ ರೈಟ್ ಲೆಫ್ಟ್ ಅನ್ನೋದೇ ಇಲ್ಲ, ಲೆಫ್ಟ್ ರೈಟ್. ಅವ್ರು ಹೋಗೋದೇ ಯುದ್ಧಕ್ಕೆ ಯೋಧರು, ಆದ್ರಿಂದ ಅವ್ರು ಲೆಫ್ಟ್ ರೈಟೇ ಸ್ಟಾರ್ಟು. ಆದ್ರಿಂದ ಶತ್ರುಗಳ ಮನೆಗೆ ಎಡಗಾಲಿಟ್ಕೊಂಡು ಹೋದರೆ ವಿಜಯ ಪ್ರಾಪ್ತಿ ಅನ್ನೋದನ್ನ ಶಾಸ್ತ್ರ ತಿಳಿಸುತ್ತೆ. ಈ ರೀತಿಯಾಗಿ ಜಗತ್ಪತಿಯಾದ ಪರಮಾತ್ಮ ಎಡಗಾಲಿಟ್ಕೊಂಡು ಮುಂದೆ ನಗರ ಪ್ರವೇಶವನ್ನು ಮಾಡ್ತಾ ಇದ್ರೆ ಅಲ್ಲ ಅಂತಾರೆ ನೋಡ್ರಿ, ದದರ್ಶತಾಂ ಸ್ಫಾಟಿಕ ತುಂಗ ಗೋಪುರಾಂ ಬೃಹಸ್. ಏನು ಸಮಗ್ರ ಆ ಭವನವನ್ನು ಆ ಮಥುರಾ ಪಟ್ಟಣವನ್ನು ವರ್ಣನೆ ಮಾಡ್ತಾರೆ. ಅದ್ಭುತವಾದ ಪಟ್ಟಣ. ಆ ಪಟ್ಟಣದೊಳಗೆ ಪರಮಾತ್ಮ ಪ್ರವೇಶ ಮಾಡ್ತಾ ಇದ್ರೆ ಆ ಭಗವಂತನಿಗೆ ಎಲ್ಲರೂ ಆಪೂರ್ಣ ಕುಂಭೈ ದಧಿ ಚಂದನೋಕ್ಷಿತೈ ಪ್ರಸೂನ ದೀಪಾವಲಿಭಿಸ್ಸ ಪಲ್ಲವೈ. ಏನು ಅರಳು ಮಂತ್ರಾಕ್ಷತೆ ಸೆಂಟು ಎಲ್ಲ ವೈಭವದಿಂದ ಪರಮಾತ್ಮನಿಗೆ ಪನ್ನೀರುಗಳನ್ನು ಹಾಕ್ತಾ ಮಾಡಿ ಮೇಲೆ ನಿಂತ್ಕೊಂಡು ಎಲ್ಲರೂ ಕೃಷ್ಣ ಬರ್ತಾ ಇದ್ದಾನೆ ಅಂದರೆ ಕೃಷ್ಣ ಅವನ ಮೇಲೆ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ, ಅರಳು ಮಂತ್ರಾಕ್ಷತೆ ಹಾಕ್ತಾ ಇದ್ದಾರೆ. ಕೃಷ್ಣ ಬಂದ ಅಂತ. ರಜಕಂ ಕಂಚಿದಾಯಾಂತಂ ರಂಗಕಾರಂಗದಾಗ್ರಜ. ದಾರಿಯಲ್ಲಿ ಬಂದ ಅಗಸರೋನು ಏನು ಪೀತಾಂಬರಗಳನ್ನೆಲ್ಲ ಇಸ್ತ್ರಿ ಮಾಡ್ಕೊಂಡು ತಗೊಂಡ್ಬರ್ತಾ ಇದ್ದ. ಪರಮಾತ್ಮ ಅವನು ಲೋಭವನ್ನು ತೋರಿಸ್ಬೇಕು, ಕಂಸಭೃತ್ಯ, ಅವನು ದುಷ್ಟ ತಮೋಯೋಗ್ಯ. ಎದುರಿಗೆ ಬರೋ ಕಾಲಕ್ಕೆ ಪರಮಾತ್ಮ ಬೇಕು ಅಂತ ನಾಟಕ ಮಾಡ್ದ. ಸಯಾಚಿತೋ ಭಗವತ ಪರಿಪೂರ್ಣೇನ ಸರ್ವತಃ. ಪರಿಪೂರ್ಣನಾದ ಪರಮಾತ್ಮನಿಗೆ ಈ ಕಂಸನು ವಸ್ತ್ರ ಕಟ್ಟಿಕೊಂಡು ಆಗಬೇಕಾದ್ದೇನಿದೆ ಪ್ರಭು ಸ್ವಾಮಿಗೆ? ನಾಟಕ. ಅವನು ದುಷ್ಟ, ಅವನ ಕಥೆ ಮುಗಿಸ್ಬೇಕಾಗಿತ್ತು. ಇದು ಮುಖ್ಯ ತಾತ್ಪರ್ಯ ಪರಮಾತ್ಮನಿಗೆ. ಅಂದಾಗ ಅವನಂತಾನೆ, ಅಮ್ಮ ಈದೃಶಾನ್ನೇವ ವಾಸಾಂಶ ನಿತ್ಯಂ ಗಿರಿವನೇಚರಾಹ. ಏನನ್ಕೊಂಡಿ? ದನ ಕಾಯೋನಾಗಿ ನಮ್ಮ ಮಹಾರಾಜರು ವಸ್ತ್ರ ಕೇಳ್ತೀಯೋ ಅಂದ. ಅದು ಬೇಕಾಗಿತ್ತು ದೇವರಿಗೆ. ಅವನು ಹಾಗನ್ಲಿ ಅಂತಾನೆ ದೇವ್ರು ಬೇಕಂತ ಕೇಳಿದ ಹಾಗೆ ಮಾಡ್ದ ಅಷ್ಟೇ. ಕೇಳಿದ ಹಾಗೆ ಮಾಡೋದು ಬೇರೆ, ನಿಜವಾಗ್ಲೂ ಕೇಳೋದು ಬೇರೆ. ಕೇಳಿದ ಹಾಗೆ ಮಾಡ್ದ. ಹಂಗೆ ಮಾಡೋ ಕಾಲಕ್ಕೆ ಪರಮಾತ್ಮ ಅಂತಾನೆ ಪರಿಧತ್ತ ಕಿಮದ್. ಯಾವಾಗ ಆ ಮಾತಂದು ಅಹಂಕಾರದ ಮಾತನ್ನ ಪರಮಾತ್ಮ ಏನು ಮಾಡ್ದ? ಇತ್ತಂ ವಿಕತ್ತಮಾನಸ್ಯ ಕುಪಿತಃ ದೇವಕೀ ಸುತಃ ರಜಕಸ್ಯ ಕರಾಗ್ರೇಣ ಶಿರಕ್ಕಾಯಾತ್ ಅಪಾಹರತ್. ಏನು ಪರಮಾತ್ಮ ಮುಷ್ಟಿ ಮಾಡಿ ಗುತ್ತಿದ್ರೆ ಆ ತಲೆ ಒಳಗಡೆಯಿಂದ ಹೋಗಿ ಹೊಕ್ಕಳಾಗಿ ಸಿಕ್ಕೊಂಡ್ಬಿಡ್ತು. ಏನಾದ ಅಂತ ಹೇಳ್ಬೇಕಾ? ಮಹಾಸಮರಾಧಿ ಆಯ್ತು ಅಂತ ಅರ್ಥ ಅಷ್ಟೇ. ಈ ರೀತಿಯಾಗಿ ಅಂತೂ ಅವನು ಸತ್ತ. ಅವನ ಸತ್ತ ಮೇಲೆ ಮುಂದೆ ಅಥವ್ರದನ್ ರಾಜಪಥೇನ ಮಾಧವಸ್ತ್ರಯಂ ಗೃಹೀತಾಂಗ ವಿಲೇಪ ಭಾಜನಾಂ. ದಾರಿಯಲ್ಲಿ ಹೋಗ್ತಾ ಇದ್ದ ಕುಬ್ಜೆ, ಕೇಸರಿ, ಪಚ್ಕರ್ಪುರ, ಯಾಲಕ್ಕಿ, ಲವಂಗ, ಜಾಜಿಕಾಯಿ ಇತ್ಯಾದಿ ಎಲ್ಲ ಪೌಡ್ರ್ ಮಾಡಿ ಹಾಕಿ, ಪಚ್ಕರ್ಪುರ ಎಲ್ಲ ಹಾಕಿ ತೇದಿರುವ ಗಂಧ. ಅಕ್ಷತೃತೀಯಕ್ಕೆ ರಾಯರಿಗೆ ಗಂಧ ತೇಯಲ್ವಾ ಎಲ್ಲ ಮಠಗಳಲ್ಲಿ? ಹಾಗೆ ಟ್ಯಾಬ್ಲೆಟ್ ಗಂಧ ಅಲ್ಲ, ಬಂಗಾರದ ಬಟ್ಲಲ್ಲಿ ಅದ್ರ ತುಂಬ ಕೇಸರಿ ಗಂಧವನ್ನು ತುಂಬಿಕೊಂಡು ಬರ್ತಾ ಇದ್ಲು ಕುಬ್ಜೆ. 3 ಕಡೆ ಗೂನುವಳಿಗೆ ವಿಕಾರ ರೂಪ ಬರ್ತಾ ಇದ್ಲು. ಅವಳಿಗೇನು ಕೆಲಸ ಗೊತ್ತಾ? ಪ್ರತಿದಿನ ಗಂಧ ತೇಕೊಳ್ಳೋದು, ತೊಗೊಂಡು ಹೋಗೋದು, ಗಂಧ ಕಂಸನಿಗೆ ಮೈ ಎಲ್ಲ ಸೌರೋದು. ಇದಕ್ಕೆ ಅವಳು 50,000 ಡ್ರಾ ಮಾಡ್ತಾ ಇದ್ಲು ಅವಳು. ಅಷ್ಟೇ ಅವಳ ಕೆಲಸ. ಈ ರೀತಿಯಾಗಿ ಅಂತೂ ಯಥಾ ಪ್ರಕಾರ ಬರ್ತಾ ಇದ್ದಾಳೆ. ಕೃಷ್ಣ ಪರಮಾತ್ಮ ಎದುರಿಗೆ ಬಂದು ನಿಂತ್ಕೊಂಡು ಅಂತಾನೆ, ಸುಂದರಿ ಅಂದ. ಸುಂದರಿ ಅಂದ್ಬಿಟ್ರೆ ಅವಮಾನ ಮಾಡ್ದಂಗಲ್ವ? ಸುಂದರಿ ಏನು ಹೇಳು? ಅದೇ ನ ವಿಷ್ಣೋರ್ ವಚನಂ ಕ್ವಾಪಿ ಮೃಷಾಭವತಿ ಕುತ್ರಚಿತ್ ಕಸ್ಯಚಿತ್. ಶ್ರೀಮದಾಚಾರ್ಯ ಅಂತಾರೆ, ಪರಮಾತ್ಮ ಯಾರಿಗೇ ಆಗಲಿ, ಯಾರ ವಿಷಯಕ್ಕಾಗಲಿ, ಯಾವ ಸಂದರ್ಭದಲ್ಲೇ ಆಗಲಿ ಏನಾರು ಆಡ್ದ ಅಂದರೆ ಅದು ಸುಳ್ಳಾಗೋದಿಲ್ಲ, ಅವನ ಬಾಯಲ್ಲಿ ಸುಳ್ಳು ಬರೋದಿಲ್ಲ. ನ ವಿಷ್ಣೋರ್ ವಚನಂ ಕ್ವಾಪಿ ಮೃಷಾಭವತಿ ಕುತ್ರಚಿತ್. ಪರಮಾತ್ಮ ಅವಳ ಸುಂದರಿ ಅಂದ ಅಂದರೆ ಅವಳು ಅಡ್ವಾನ್ಸ್ ಅಂದ, ಮುಂದೆ ಸುಂದರಿ ಆಗ್ತಾಳವಳು ಅಂತ. ಪರಮಾತ್ಮನಿಗೆ ಆ ಗಂಧ ಸಮರ್ಪಣೆ ಮಾಡಿದ್ದಾಳೆ. ಅದಕ್ಕಿಲ್ಲ ಅಂತಾರೆ, ಮುಕುಂದ ಸ್ಪರ್ಶನಾತ್ ಸದ್ಯ ಬಭೂವ ಪ್ರಮದೋತ್ತಮ. ಜಗತ್ಪತಿಯಾದ ಪರಮಾತ್ಮನ ಸ್ಪರ್ಶ ಯಾವಾಗ ಮಾಡಿದ್ಲು, ಗಂಧ ಸಮರ್ಪಣೆ ಮಾಡಿದ್ಲು, ಅದ್ಭುತವಾದ ಸೌಂದರ್ಯವತಿ ಆಗ್ಬಿಟ್ಲು. ಕೃಷ್ಣ ದರ್ಶನ ಕೊಟ್ಟಿದ್ದಿ, ನನ್ನ ಸುಂದರಿ ಮಾಡಿದ್ದಿ, ನನಗೊಂದು ವರ ಕೊಡು. ಏನು? ನನ್ನ ಲಗ್ನ ಮಾಡ್ಕೊ ಅಂದ. ಅಮ್ಮ ಅಂದ. ಹಿಂಗೆ ಅನುಗ್ರಹ ಮಾಡ್ಕೊಂಡು ಹೋಗ್ತಾ ಇದ್ದವ್ರಿಗೆಲ್ಲ ಮದುವೆ ಮಾಡ್ಕೊಂಡ್ಬಿಟ್ರೆ ಗತಿ ಏನು ಅಂದ. ಆಗತ್ತೆ, ಈಗ ಬೇಡ, ಮುಂದೆ ಕಂಸ ಸತ್ತ ಮೇಲೆ ಮಾಡೋಣ, ಈಗ ನಡೀಲಿ ಅಂಥೇಳಿ ಅದಕ್ಕೆ ಪರಮಾತ್ಮ ಕಂಸ ಸತ್ತ ಮೇಲೆ ಇವಳನ್ನು ಮದುವೆ ಮಾಡಿಕೊಂಡಿದ್ದಾನೆ, ಈ ಮಹಾತಾಯಿಯನ್ನ. ಅವಳಲ್ಲಿ ವಿಶೋಕ ಎಂಬ ಮಗ ಹುಟ್ಟಿದ್ದಾನೆ. ಆ ವಿಶೋಕ ಎಂಬ ಮಗ ನಾರದರ ಶಿಷ್ಯ. ಪಂಚರಾತ್ರಾಗಮ ಆಗಮಾದಿಗಳನ್ನು ವಿಶಿಷ್ಟ ರೀತಿಯಲ್ಲಿ ನಾರದರಿಂದ ಉಪದೇಶ ಪಡೆದವನು, ಅಧ್ಯಯನ ಮಾಡಿದವನು. ಜೊತೆಗೆ ಭೀಮಸೇನ ದೇವರ ರಥಕ್ಕೆ ಸಾರಥಿ ಕುರುಕ್ಷೇತ್ರ ಯುದ್ಧದಲ್ಲಿ. ಇಷ್ಟು ಬಯೋಡಾಟ ಆಚಾರ ಕೊಡ್ತಾರೆ ಶ್ರೀಮದಾಚಾರ್ಯ.
ವಿಶೋಕ ಎಂಬ ಮಗ, ಕುಬ್ಜೆಯ ಕೃಷ್ಣ ಪರಮಾತ್ಮನಲ್ಲಿ ಅವತಾರ ಮಾಡಿದವನು, ಭೀಮಸೇನ ದೇವರ ತಕ್ಕ ಸಾರಥಿ, ನಾರದರ ಶಿಷ್ಯ. ಅದಕ್ಕೆ ಕುರುಕ್ಷೇತ್ರ ಕಾಳಗದಲ್ಲಿ ಬದುಕಿದ್ದು ಇಬ್ಬರೇ ಸಾರಥಿ, ಒಂದು ಪಾರ್ಥ ಸಾರಥಿ, ಇನ್ನೊಂದು ಭೀಮ ಸಾರಥಿ, ಇಬ್ಬರೇ ಬದುಕಿದ್ದು. ಇನ್ನು ಉಳಿದವ್ರದೆಲ್ಲ ಮಹಾಸಮಾರಾಧನೆ. ಈ ರೀತಿಯಾಗಿ ಅಂಥ ಜಗತ್ಪತಿಯಾದ ಪರಮಾತ್ಮ ಮುಂದೆ ಹೊರಡೋ ಕಾಲಕ್ಕೆ ಇಲ್ಲಿ ಸುಧಾಮ ಅಂಥೇಳಿ ಮಾಲ ಮಹಾನುಭಾವಾತ, ಮಹಾಭಕ್ತ. ಅದಕ್ಕಿಲ್ಲಂತಾರೆ ಈ ಕ್ಷೌರಿಕ ಕೂಡ ಕ್ಷೌರ ಮಾಡಿದಂತೆ ದೇವರಿಗೆ ಅಲಂಕಾರ ಮಾಡಿಸ್ಲಿಕ್ಕೆ ಅಂತ. ಫ್ರೆಶ್ ಆಗಿ ಬರಬೇಕಲ್ಲ. ನಮ್ಮ ಸ್ವಾಮಿಗೆ ಯಾವಾಗಲೂ ಫ್ರೆಶ್ ಆಗಿರೋ ನಮ್ಮ ಸ್ವಾಮಿಗೆ ಇನ್ನು ಫ್ರೆಶ್ನೆಸ್ ಬೇಕಾಗೇ ಇಲ್ಲರಿ, ಯಾವಾಗಲೂ ಸದಾ ಫ್ರೆಶ್ಶೇ ನಮ್ಮ ಸ್ವಾಮಿ. ನಾಟಕ. ಆಗ ಅಲ್ಲಿ ಕ್ಷೌರವನ್ನು ಮಾಡಿದ ವ್ಯಕ್ತಿ, ಈ ಮಾಲೆಯನ್ನು ಕೊಟ್ಟ ವ್ಯಕ್ತಿ, ವೈಕುಂಠ ಲೋಕದಲ್ಲಿ ಅಮುಕ್ತ ಸ್ಥಾನದಲ್ಲಿ ಪರಮಾತ್ಮನ ಸೇವಾ ಮಾಡೋ ಗುಂಪಿನಲ್ಲಿರ್ತಕ್ಕ ಇಬ್ಬರು ಸ್ಟಾಫ್ಸ್, ಕೃಷ್ಣ ಪರಮಾತ್ಮನ ಸ್ಟಾಫ್ಗಳಿವರು. ಎಲ್ಲಿ? ಶ್ವೇತದ್ವೀಪದಲ್ಲಿ. ಅವರು ಇಲ್ಲಿ ಪರಮಾತ್ಮನ ಸೇವಾ ಮಾಡಬೇಕು ಅಂತ ಬಂದವರು. ಅದಕ್ಕೆ ಹೂವಿನ ಮಾಲೆಯನ್ನು ಕಟ್ಟಿ ಕೃಷ್ಣ ಬಲರಾಮರಿಗೆ ಸಮರ್ಪಣೆ ಮಾಡಿದ್ದಾರೆ. ಕ್ಷೌರಿಕ ಮತ್ತು ಅವರು ಇಬ್ಬರು ಉದ್ಧಾರವಾಗಿದ್ದಾರೆ ಎಂಬ ವಿಚಾರ ತಿಳಿಸ್ತಾರೆ. ಅದಾದ ಮೇಲೆ ಎಲ್ಲಿ ಕಂಸನಿಂದ ಹೇಳಲ್ಪಟ್ಟಿತ್ತಲ್ಲ, ಹೋಗಿ ಕರ್ಕೊಂಬ ಅವರಿಗೆ ಧನರು, ಯಾವ ಪಂದ್ಯ ಇಟ್ಟಿದ್ದೀವಿ ಅಂತ ಹೇಳಿ ಆ ಬಿಲ್ಲನ್ನು ಪರಮಾತ್ಮ ಎತ್ತದ, ಅದನ್ನು ಎತ್ತಿಂಗ್ ಬಗ್ಸೋ ಅಷ್ಟೊತ್ತಿಗೆ ಸಿಡಿತದು. ಅದು ಸಿಡಿದಿದ್ದು ಕೇಳಿಸ್ತು ಕಂಸನಿಗೆ. ಸತ್ಯ ನಾನು ಅಂದ್ಕೊಂಡ, ಬೆಲ್ಲು ಹೊಡಿತವನಿಗೆ. ಸಿಕ್ಸ್ತ್ ಸೆನ್ಸ್ ಅಂತ ಇರುತ್ತಲ್ಲ, ಆ ಸಿಕ್ಸ್ತ್ ಸೆನ್ಸ್ ಅಲ್ಲಿ ಕೆಲಸ ಮಾಡ್ತವನಿಗೆ. ಏನಂತ? ಇವತ್ತು ನಂದು ಮಹಾಸಮಾರಾಧನೆ ಗ್ಯಾರಂಟಿ ಅಂತ ಅನ್ಕೊಂಡ ಅವನು. ಹೆದರಿಬಿಟ್ಟ. ಅವನಿಗೆ ಇಲ್ಲಂತಾರೆ ಒಂದು ಅಪಶಕುನ ಬಂತು ನೋಡ್ರಿ ಅವನಿಗೆ, ಎಲ್ಲ ಅಪಶಕುನಗಳೇ ಅವನಿಗೆ ಇದ್ದಕ್ಕಿದ್ದ ಹಾಗೆ. ಅದರ್ಶನಂ ಸುಶಿರಸಃ ಪ್ರತಿರೂಪೇಶು ಸತ್ಸ್ವಪಿ. ಕನ್ನಡಿ ಮುಂದೆ ಹಿಂಗೆ ನಿಂತ್ಕೊಂಡ. ಕನ್ನಡಿ ಮುಂದೆ ನಿಂತಾಗ ಅವನಿಗೆ ತಲೆನೇ ಕಾಣಿಸ್ಲಿಲ್ವಂತೆ ಕನ್ನಡಿ ಒಳಗೆ. ಗತಿ ಏನ್ರಿ? ನಾವೇನೋ ಕನ್ನಡಿ ಮುಂದೆ ಓಡಾಡೋದು ತುಂಬ ಜನಕ್ಕೆ ಒಂದು ಈಗಿನ ಯಂಗ್ಸ್ಟರ್ಸ್ಗೆ ಹೋಗ್ತಾ ಬರ್ತಾ ಕನ್ನಡಿ ಒಳಗೆ ತರ್ತಾರೆ. ಏನೋ ಹೆಣ್ಣು ಮಕ್ಕಳಾದರೆ ಪರವಾಗಿಲ್ಲ, ಏನೋ ಬ್ಯೂಟಿ ಕಾನ್ಷಿಯಸ್ಸು ಪಾಪ ನೋಡ್ಕೋತಾರೆ ಅಂದರೆ ಓಕೆ. ಗಂಡಸರಿಗೇನು? ಗಂಡಸರು ಅಷ್ಟೇ ಹೋಗ್ತಾ ಬರ್ತಾ ಮನೆಯಲ್ಲಿ ದೊಡ್ಡ ಕನ್ನಡಿ ಹಾಕಿಬಿಟ್ಟಿದ್ರೆ ಹೋಗ್ತಾ ಹಿಂಗೆ ಬರೋದು, ಹಿಂಗೆ ನೋಡೋದು, ಹೋಗ್ತಾ ಬರೋದು, ಹಿಂಗೆ ನೋಡೋದು. ಇನ್ನು ಕೆಲವರು ನೋಡೋಕೆ ಹಿಂಗೆ ಹಿಂಗೆ. ಇಷ್ಟೆಲ್ಲ ಮಾಡಿಕೊಂಡು ಎಲ್ಲೋ ಹೊರಗೆ ಹೋಗೋ ಕಾಲಕ್ಕೆ ಗಾಡಿಯಲ್ಲಿ ಹೋಗ್ತಾರೆ. ಗಾಡಿ ಇಳಿದ ತಕ್ಷಣ ಇದು ಎಲ್ಲರಿಗೂ ಅನುಭವಕ್ಕೆ ಬಂದ ವಿಷಯವೇ, ಹೌದಲ್ಲ? ತಲೆನೋವು ಹೋಗ್ತಾ ಬರ್ತಾ ಹಿಂಗನ್ನೋದು ಹಿಂಗನ್ನೋದು. ನಮಗೆ ಆ ಭಯನೇ ಇಲ್ಲ, ಹಿಂಗೆ ಅಂದುಬಿಟ್ರೆ ಮುಗಿದೋಯ್ತು ಅಷ್ಟೇ. ಈ ರೀತಿಯಾಗಿ ಅದಕ್ಕೋಸ್ಕರವಾಗಿ ಸರ್ವಾತ್ಮನ ಜಗಜ್ಜನ್ಮಾದಿ ಕಾರಣನಾದ ಪರಮಾತ್ಮ ತನ್ನ ಮಹಿಮೆಯನ್ನು ತೋರಿಸ್ತಾ ಇಲ್ಲಿ ಹೊರಡೋ ಕಾಲಕ್ಕೆ ಕನ್ನಡಿ ಮುಂದೆ ನಿಂತ್ಕೊಂಡ ಕಂಸ, ಅವನ ಮುಖವೇ ಕಾಣಿಸ್ಲಿಲ್ಲ ಕನ್ನಡಿ ವೇಳೆಗೆ. ಸತ್ತ ಅವನು. ಅಮ್ಮೋ, ಇದು ಮಹಾ ಕೆಟ್ಟ ಅಪಶಕನ ಇದು. ಜೊತೆಗೆ ಮುಂದೆ ಏನು ನೋಡಿದ್ರು ಅಸತ್ಯಪಿ ದ್ವಿತೀಯೇಚ ದ್ವೈರೂಪ್ಯಂ ಜ್ಯೋತಿಷಾಂ ತಥಾ. ಏನು ಒಂದು ಪದಾರ್ಥ ಎರಡೆರಡಾಗಿ ಕಾಣಿಸ್ತಾ ಇತ್ತು ಅವನಿಗೆ. ದೀಪ ಹಚ್ಚಿಟ್ಟಿದ್ರೆ ಅಲ್ಲಿ ಎರಡು ದೀಪ ಕಾಣಿಸ್ತಿತ್ತಂತ ಅವನಿಗೆ. ಗತಿ ಏನ್ರಪ್ಪ? ಒಂದು ಸರಿಯಾಗಿ ಕಾಣಿಸಿದ್ರೆ ಸಾಕು, ಒಂದು ಎರಡಾಗಿ ಕಾಣಿಸ್ತು ಅಂದರೆ ಅದು ಮರಣಕ್ಕೆ ಹತ್ತಿರದಲ್ಲಿದ್ದಾರೆ ಅಂತ ಅರ್ಥ ಅವ್ರಿಗೆ. ಅದಾದ ಮೇಲೆ ಇನ್ನೂ ಒಂದು ದೊಡ್ಡ ಅಪಾಯ ಕಾದಿತ್ತವನಿಗೆ. ಅದು ನೋಡ್ದ, ದೀಪ ಎರಡೆರಡು ಕಾಣಿಸ್ತಿತ್ತು. ಪ್ರತಿಮೆ ಅವನ್ನ ಮಾತಾಡಿಸ್ತದಂತೆ. ಗತಿ ಏನು? ಪುರಾಣ ಹೇಳೋ ಆಚಾರ ಮುಂದೆ ಗಂಟೆ ಇಟ್ಟಿರ್ತಾರೆ, ಗಂಟೆ ಮೇಲೆ ಪ್ರಾಣದೇವರು ನಿಂತಿರ್ತಾರೆ. ಆ ಪ್ರಾಣದೇವರು ಹಾಗೆ ಇದ್ರೆ ಚಂದ ನೋಡ್ಲಿಕ್ಕೆ, ಹೌದಲ್ಲ? ಆ ಗಂಟೆ ಮೇಲಿರೋ ಪ್ರಾಣದೇವರು ಹೇ ಅಂದ್ಬಿಟ್ರೆ ಆಚಾರಗತಿ ಏನು? ಹೌದಲ್ಲ? ಅದಕ್ಕೋಸ್ಕರವಾಗಂತಾರೆ ಪ್ರತಿಮಾ ಇದ್ದಾಗಿರ್ಬೇಕು. ಅದೇನಾದ್ರು ಚೇಷ್ಟೆ ಮಾಡ್ತೋ ಆ ಎದುರಿಗೆ ನಿಂತಿರೋರು ಚೇಷ್ಟೆ ನಿಂತು ಹೋಗುತ್ತೆ ಅಷ್ಟೇ. ಇದು ಪರಿಸ್ಥಿತಿ. ಇಂಥ ಅಪಶಕನ ಅವನಿಗಾಯ್ತು. ಅದಾದ ಮೇಲೆ ಎಲ್ಲ ಅಪಶಕನಗಳು ಕಾಣ್ತಾ ಬಂತು. ತಲೆ ಬೋಳಿಸ್ಕೊಂಡು, ಮೈಯೆಲ್ಲ ಎಣ್ಣೆ ಹಚ್ಕೊಂಡು, ಕತ್ತೆ ಮೇಲೆ ಕುತ್ಕೊಂಡು ದಕ್ಷಿಣ ದಿಕ್ಕಿಗೆ ಹೋದಂತೆ ಕನಸು ಬಿತ್ತಂತವನಿಗೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಸಾಯ್ತಾರವರು ಅಂತ ಅದು ನಿಶ್ಚಯ. ಅದು ಈ ರೀತಿ ಆಯಿತು. ಯಾವಾಗ ಇಷ್ಟೆಲ್ಲ ಸ್ವಪ್ನ ಬಿತ್ತು ಅವನಿಗೆ, ಅನ್ಕೊಂಡ ಏನೋ ಹತ್ತಿರದಲ್ಲಿದ್ದೀನಿ ನಾನು ಅಂತ. ಅದಕ್ಕಿಲ್ಲಂತ ರಂಗದ್ವಾರಂ ಸಮಾಸಾದ್ಯ ತಸ್ಮಿನ್ ಗಜಮವಸ್ಥಿತಂ ಅಪಶ್ಯತ್ ಕುವಲಯಾಪೀಡಂ ಕೃಷ್ಣೋ ಬಷ್ಟ ಪ್ರಚೋದಿತಂ. ಕುವಲಯಾಪೀಡ ಎಂಬ ಆನೆ ಬಂತು, ಅಂಬಷ್ಟ, ಅದನ್ನು ಮಾವುಟಿಗ ಅದನ್ನು ಹಿಡ್ಕೊಂಡು ಬರ್ತಾ ಇದ್ದ. 10,000 ಆನೆಗಳ ಬಲ ಅದು ಒಂದು ಆನೆಗಿದೆ. ಅಂಥ ಬಲಿಷ್ಠ ಆನೆ. ಪರಮಾತ್ಮ
ಅನಾಯಾಸವಾಗಿ ಇಲ್ಲಿ ಕರೀಂದ್ರ ಅಭಿಧೃತ್ಯ ಕರೇಣ ತಮಸಾ ಗ್ರಹೀತ್. ಪರಮಾತ್ಮ ಕೋರೆಯನ್ನು ಕಿತ್ತಿ ಅವನಿಂದ ಆ ಅಂಬಷ್ಟನನ್ನು ಕೊಂದುಹಾಕಿ ಆನೆಯನ್ನು ಪರಮಾತ್ಮ ಕೊಂದುಹಾಕಿದ್ದಾನೆ ಅಂತ ಗೊತ್ತಾಯಿತು. ಹತಂ ಕುವಲಯಾಪೀಡಂ ದೃಷ್ಟ್ವಾ ತಾವಪಿ ದುರ್ಜಯವು. ಯಾವಾಗ ಕೃಷ್ಣ ಪರಮಾತ್ಮ ಅಂಬಷ್ಟನನ್ನು ಕುವಲಯಾಪೀಡೆಯನ್ನು ನಾಶ ಮಾಡ್ದ ಅಂದರೆ ಎದೆ ಹೊಡ್ಕೊಂಬಿಟ್ಟ ಇನ್ನೋನು. ಸಾಧ್ಯ ಏನ್ರಿ? ಒಂದು ಆನೆಯನ್ನು ಹೊಡೆಯೋದೇ ಕಷ್ಟ, ಅದರಲ್ಲೂ 10,000 ಆನೆಗಳು ಈಕ್ವಲ್ಸ್ಟು ಒಂದು ಕುವಲಯಾಪೀಡ. ಅಂಥ ಆನೆಯ ದಂತವನ್ನು ಕಿತ್ತಿ ಮುಷ್ಟಿಯಿಂದ ಗುದ್ದಿ ಕೊಂದಿದ್ದಾರೆ 6 ವರ್ಷದ ಕೂಸು. ಎದೆ ಹೊಡ್ಕೊಂಬಿಟ್ಟ ಅವನು. ಆಯ್ತು, ನನ್ನ ಕತೆ ಮುಗೀತು ಅಂತ ಕ್ಷಣಕ್ಕೂ ಅವನಿಗೆ ಅನ್ನಿಸ್ತಾ ಇತ್ತಾಗಲೇ ಅವನಿಗೆ. ಈ ರೀತಿ ಆಯಿತು. ಆಮೇಲೆ ಹೊರಡ್ತಾ ಇದ್ದಾರೆ ನೋಡ್ರಿ. ಊಚುಹು ಪರಸ್ಪರಂ ತೇ ಮೈ ಯಥಾ ದೃಷ್ಟಂ ಯಥಾಶ್ರುತಂ. ಮಲ್ಲಯುದ್ಧಕ್ಕೆ ಹೋಗಬೇಕು. ಮಲ್ಲಯುದ್ಧ ಏರ್ಪಾಟಾಗಿದೆ. ಚಾಣೂರ ಮುಷ್ಟಿಕರು ಮಹಾಮಲ್ಲರು. ಏನು ಅಲ್ಲೆಲ್ಲ ನಂದಗೋಪಾದಿಗಳ ಪರಿವಾರವೆಲ್ಲವಿದೆ, ಯಾದವರ ಪರಿವಾರ ಇದೆ, ಎಲ್ಲ ಕನ್ಯಾಮಣಿಗಳ ಪರಿವಾರ ಇದೆ, ಬಂಧು ಬಾಂಧವರೆಲ್ಲ ಸೇರಿದ್ದಾರೆ, ಆಡಿಯನ್ಸು ಇದ್ದೇ ಇದ್ದಾರೆ. ಮತ್ತೆ ಮಲ್ಲಯುದ್ಧ ಅಲ್ವಾ? ಕೃಷ್ಣ ಪರರಾಮರು ತಮ್ಮ ಉತ್ತರಿಯ ವಸ್ತ್ರವನ್ನು ಸೊಂಟಕ್ಕೆ ಬಿಗಿದುಕೊಂಡು ಗಂಭೀರವಾಗಿ ಹೋಗ್ತಾ ಇದ್ದಾರಂತೆ. ನೋಡ್ತಾರಲ್ಲಿ ಆ ಕೃಷ್ಣ ಪರಮಾತ್ಮ ಬರ್ತಾ ಇದ್ರೆ ಕೃಷ್ಣ ಪರಮಾತ್ಮ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಾಣಿಸ್ದ ಅಂತಾರೆ. ನಂದಗೋಪಾದಿಗಳಿಗೆ ಪುಟಾಚಿ ಕೂಸು ಬರ್ತಾ ಇದ್ರು ನೋಡ್ರಿ, ನಮ್ಮ ಕಂದ ಅದು, ನನ್ನ ಬಂಗಾರ ಕೂಸದು ಅಂತ ನಂದಗೋಪ ಯಶೋಧ ಇವರೆಲ್ಲ ಅನ್ಬೇಕು, ಮುದ್ದು ಮಾಡಬೇಕು. ಆ ರೀತಿ ಪರಮಾತ್ಮ ಅವ್ರಿಗೆ ಕಾಣಿಸ್ತಾ ಇದ್ದಾನೆ. ಅದಾದಮೇಲೆ ಈ ಕನ್ಯಾಮಣಿಗಳಿದ್ರಲ್ಲ ಅವರಿಗೆಲ್ಲ ಮನ್ಮಥಾಕಾರ ತೇಜಸ. ಅಮ್ಮ, ಮದುವೆ ಮಾಡಿಕೊಂಡ್ರೆ ಇಂಥವನ್ನ ಮಾಡ್ಕೋಬೇಕು, ಇವನೇ ಸರಿಯಾದ ವ್ಯಕ್ತಿ, ವರ ಅಂದರೆ ಇವನ್ನೇ ಮಾಡ್ಕೋಬೇಕು. ಮನ್ಮಥಾಕಾರವಾಗಿ ಪರಮಾತ್ಮ ಶೋಭಾಯಮಾನವಾಗಿ ಶೋಭಿಸಿದ್ದಾನೆ. ಯಾದವರಿಗೆಲ್ಲ ಏನೋ ಒಂದು ಖುಷಿ, ನಮ್ಮ ರಿಲೇಟಿವ್ ಕೃಷ್ಣ. ಯಾವಾಗಲೂ ಅಷ್ಟೇ, ಯಾರು ತುಂಬ ಪ್ರಸಿದ್ಧರಾಗಿರ್ತಾರೋ ಅವ್ರನ್ನ ಬಹಳ ಬೇಗ ರಿಲೇಟಿವ್ಸ್ ಆಗಿಬಿಡ್ತಾರೆ. ರಕ್ತ ಹಂಚಿಕೊಂಡು ಹುಟ್ಟಿರೋರು ಕೂಡ ಏನೋ ಗ್ರಹಚಾರ ತಪ್ಪಿ ವ್ಯತ್ಯಾಸ ಆಗಿದ್ರೆ ಯಾರು ನಮಗೆ ನಾವು ನೋಡಿಲ್ಲ ಅಂದ್ಬಿಡೋದು. ಆ ಲೆವೆಲ್ಗೂ ಹೊಟ್ಟೋಗ್ಬಿಡ್ತೀವಿ ಬೇಕಾರೆ. ಅವರು ಲೋಕ ಪ್ರಸಿದ್ಧರು ಅಂತ ಗೊತ್ತಾಗ್ಬಿಟ್ರೆ ಎಲ್ಲಿ ಇಲ್ಲದೆ ಇದ್ದಿದ್ದ ಸಂಬಂಧಗಳೆಲ್ಲ ಸೇರ್ಕೊಂಡ್ಬಿಡ್ತಾವೆ ನಮಗೆ. ಇರಲಿ ಅಂತೂ ಪ್ರಕೃತಿ ಇಲ್ಲೇನಾಯಿತು, ಯಾದವರಿಗೆಲ್ಲ ಕೃಷ್ಣ ಪರಮಾತ್ಮ ನಮ್ಮ ಬಂಧು ಅಂತ ಆನಂದ ಪಡ್ತಾ ಇದ್ದಾರೆ. ಭಕ್ತರೆಲ್ಲ ಕೃಷ್ಣನಲ್ಲಿ ಭಕ್ತಿ ಮಾಡಬೇಕು ಅಂತ ಬಂದ ಭಕ್ತರುಗಳಿಗೆಲ್ಲ ಏನು ಅಭಯಪ್ರದನಾಗಿ ನಮಗೆ ಮೋಕ್ಷಪ್ರದನಾದ ಪರಮಾತ್ಮ ದರ್ಶನ ಕೊಟ್ಟ ಅಂತ ಆನಂದ ಪಡ್ತಾ ಇದ್ರೆ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಂಡ್ರೆ ಕಂಸನಿಗೆ ಮಾತ್ರ ಯಮದೇವರು ಕಣ್ಣಂಗೆ ಕಣ್ಣಂತೆ. ಕಂಸ ನೋಡ್ದ ಯಮದೇವರು ಬರ್ತಾ ಇದ್ದಾರೆ ಆಗಲೇ ಆನ್ ದಿ ವೇ ಅಂತ ಅವನಿಗೆ ಅರ್ಥ ಆಯಿತು. ಈ ರೀತಿಯಾಗಿ ಚಾಣೂರ ಮುಷ್ಟಿಕಾದಿಗಳ ಸಂಹಾರವನ್ನು ಅನಾಯಾಸವಾಗಿ ಜಗಜ್ಜನ್ಮಾದಿ ಕಾರಣನಾದ ಪರಸ್ಪರಂ, ಚಾಣೂರನನ್ನು ಕೃಷ್ಣ ಪರಮಾತ್ಮ, ಮುಷ್ಟಿಕನನ್ನು ಬಲರಾಮದೇವರು, ಮಲ್ಲಯುದ್ಧ ಅಲ್ಲಿ ವಿರೋಧ ಮಾಡ್ತಾರೆ ಸ್ವಲ್ಪ ಕೆಲವು ಜನಗಳು. ಇವರಿನ್ನು ಚಿಕ್ಕ ಹುಡುಗರು, ಇಂಥವ್ರಿಗೆ ಆ ಮಲ್ಲರ ಜೊತೆಗೆ ಯುದ್ಧ ಮಾಡೋದು ನ್ಯಾಯವ ಅಂದಾಗ ಆ ಚಾಣೂರ ಮಾತಾಡ್ತಾನೆ, ಓಹೋ 10,000 ಆನೆಗಳ ಬಲವುಳ್ಳಂತಹ ಕುವಲಯಾಪೀಡಿಯನ್ನು ಸಾಯಿಸಿದವನು ನೀನೆಂಥ ಬಾಲಕನೋ ಅಂಥೇಳಿ ಅಲ್ಲಿ ಚರ್ಚೆ ಸ್ವಲ್ಪ ವಾಕ್ಯಾರ್ಥನೂ ಆಗುತ್ತೆ ಕೃಷ್ಣ ಪರಮಾತ್ಮನಿಗೂ ಅವರಿಗೂ. ಆಮೇಲೆ ಅನಾಯಾಸವಾಗಿ ಚಾಣೂರ ಮುಷ್ಟಿಕಾದಿಗಳ ಸಂಹಾರವನ್ನು ಮಾಡಿದಾಗ ಎದೆ ಒಡ್ಕೊಂಬಿಟ್ಟ ಕಂಸ. ದೂರದಲ್ಲಿ ನೋಡಿದಂಥವನು ಚಾಣೂರ ಮುಷ್ಟಿಕಾದಿಗಳ ಸಂಹಾರ ಮಾಡ್ದ ಅಂತ ತಕ್ಷಣ ಅವನು ಆಜ್ಞೆ ಮಾಡ್ದ, ವಸುದೇವ ದೇವಕಿ ಇವ್ರನ್ನೆಲ್ಲ ನಾಶ ಮಾಡ್ರಿ, ಅವ್ರನ್ನೆಲ್ಲ ಶಿರಚ್ಛೇದನ ಮಾಡ್ರಿ ಅಂತ ಕಿರಿಸ್ತಾ ಇದ್ದ ಕಂಸ. ಇದೇ ಸಮಯ ಪರಮಾತ್ಮ ಅಂದ, ತಂ ಖಡ್ಗಪಾಣಿಂ ವಿಚರಂತಮಾಶಂಶೇಯಂ ಯಥಾ ದಕ್ಷಿಣ ಸವ್ಯಮಂಬರೆ ನಿಗೃಹ್ಯ ಕೇಶೇಶು ಚಲತ್ಕಿರೀಟಂ ದಿವಾತ್ತರಂಗೋಪರಿ ತುಂಗಮಂಚಾತ್. ಪರಮಾತ್ಮ ಒಂದೇ ಜಂಪ್ ಮಾಡ್ದ, ಮಂಚದ ಮೇಲೆ ಮಲಗಿದ್ದ ಅವನು, ಕೂತಿದ್ದ, ಹಿಡಿದು ಚೆಂಡು ಹಿಡಿದು ಎಳ್ದ ದೇವರು, ಎತ್ತಿ ನೆಲದ ಮೇಲೆ ಕುಕ್ಕದ, ಅವನ ಎದೆ ಮೇಲೆ ಕಾಲಿಟ್ಟು ಹಿಂಗೆ ಮುಷ್ಟಿ ಮಾಡ್ಕೊಂಡು ನಿಂತ್ಕೊಂಡ. ಏನು ಎಲ್ಲರಿಗೂ ಹಾನಾತ ಪ್ರಿಯ ಹಾಹೇತಿ ಶಬ್ದ ಸುಮಹಾನ್ಸ್ತದಾಭೂ ಉದೀರಿತ ಸರ್ವಜನೈನರೇಂದ್ರ. ಓ ಅಂತ ಗಲಾಟೆ, ಅಯ್ಯೋ ಕಂಸ ಬಿದ್ದ ಅಂತ. ಕಂಸನ ಎದೆ ಮೇಲೆ ಕಾಲಿಟ್ಟು ಪರಮಾತ್ಮ ಪುಷ್ಟಿ ಮಾಡಿ ಗುದ್ದಿದ್ರೆ ರಕ್ತವಾಂತಿ ಮಾಡಿ ಸತ್ತೇ ಹೋದ. ಅದಕ್ಕೆ ನೇದುರ್ದುಂದುಭಯೋವ್ಯಮ್ನಿ ಬ್ರಹ್ಮೇಶಾದ್ಯಾ ವಿಭೂತಯ ಪುಷ್ಪೈ ಕಿರಂತಸ್ತಂ ಪ್ರೀತಾ ಶಸಂಸು ನೃತ ಸ್ತ್ರೀಯ ಹಾನಾಥ ಪ್ರಿಯಧರ್ಮಜ್ಞ ಕರುಣಾನಾಥ ವತ್ಸಲ ತ್ವಯಾ ಹತೇನ ನಿಹತಾ ವಯಂತೆ
ಸಗೃಹ ಪ್ರಜಾ. ಏನು ಅನಾಯಾಸವಾಗಿ ಕಂಸನ ಸಂಹಾರವನ್ನು ಮಾಡಿದ ಕಾಲಕ್ಕೆ ವಸುದೇವ ದೇವಕಿಯರನ್ನ ಬಂಧನದಿಂದ ವಿಮುಕ್ತಿಗೊಳಿಸಿದರು. ಮಾತರಂ ಪಿತರಂ ಚೈವ ಮೋಚಯಿತ್ವಾತ ಬಂಧನಾತ್ ರಾಮಕೃಷ್ಣೌ ವವಂದಾತೆ ಶಿರಸಾ ಸ್ಪೃಶ್ಯ ಪಾದಯೋ. ಪರಮಾತ್ಮ ದೊಡ್ಡವರಿಗೆ ಹೇಗೆ ನಮಸ್ಕಾರ ಮಾಡಬೇಕು ಅಂತ ತೋರಿಸಿಕೊಟ್ಟ. ಅವನು ಜಗತ್ಪತಿ, ಅವನಿಗೇನು ಆಗಬೇಕಾದ್ದಿಲ್ಲ. ಆದರೂ ಯದ್ಯಪಿ ಜಗತ್ಪತಿಯಾದ ಪರಮಾತ್ಮ, ಆ ಭಗವಂತ ತಂದೆ ತಾಯಿಗೆ ನಮಸ್ಕಾರ ಮಾಡೋದು ಹೇಗೆ ಅಂತ ತೋರಿಸಿಕೊಟ್ಟಿದ್ದಾನೆ ಜಗತ್ಪತಿ. ನೋಡ್ರಿ ಇಲ್ಲಿ, ಮಾತರಂ ಶಿರಸಾ ಸ್ಪೃಶ್ಯ ಪಾದಯೋ ಪಿತರಂ ಚೈವ ಮೋಚಯಿತ್ವಾತ ಬಂಧನಾತ್. ವಸುದೇವ ದೇವಕಿಯನ್ನು ಜೈಲಿಂದ ಹೊರಗೆ ಬಿಟ್ಟು ಅವರ ಪಾದಗಳ ಮೇಲೆ ಅವನ ತಲೆ ಇಟ್ಕೊಂಡು ನಮಸ್ಕಾರ ಮಾಡದಂತೆ ಪ್ರಭೋ. ತಂದೆ ಹೆತ್ತವರಿಗೆ ಆ ರೀತಿ ಮಾಡಬೇಕು. ಪರಮಾತ್ಮನಿಗೆ ಯಾವ ತಂದೆ ತಾಯಿ ತೋರಿಸಿಕೊಟ್ಟ ಪರಮಾತ್ಮ. ಈ ರೀತಿಯಾಗಿ ಆ ಏ ಬಾಲಾಹ ಪಿತೃಗೃಹಸ್ಥಾಹ ವಿಂದತೆ ಲೀಲಯಾ ಮುದಂ. ಅನಾಯಾಸವಾಗಿ ಕಂಸನ ಸಂಹಾರ ಮಾಡಿದ ಕೃಷ್ಣನನ್ನು ಎಲ್ಲರೂ ಜೈ ಜೈಕಾರವನ್ನು ಹಾಕ್ತಾ ಹೊಗಳ್ತಾ ಬ್ರಹ್ಮಾದಿ ಸಕಲ ದೇವತೆಗಳು ಸ್ತೋತ್ರವನ್ನು ಮಾಡ್ತಾ ಇದ್ದರೆ ಅಲ್ಲೂ ಆದವರು ಎಲ್ಲರೂ ಭಕ್ತರು ವಿಶೇಷ ಸ್ತೋತ್ರ ಮಾಡಿದಾಗ ಆ ಜಗತ್ಪತಿಯಾದ ಪರಮಾತ್ಮ ಕಂಸ ಕೂತು ಅಪವಿತ್ರವಾದಂತಹ ಆ ಸಿಂಹಾಸನದ ಮೇಲೆ ಕೃಷ್ಣ ಪರಮಾತ್ಮ ಕೂತು ಅದನ್ನು ಪವಿತ್ರೀಕರಿಸಿ ಉಗ್ರಸೇನನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂದುಕೊಂಡ ಪರಮಾತ್ಮ. ಆಗ ಉಗ್ರಸೇನ ಅಂತಾನೆ, ಸ್ವಾಮಿ, ಈ ಅಧಿಕಾರ, ಈ ಚೇರು, ಈ ದುಡ್ಡು, ಈ ಕಾಸು ಇವೆಲ್ಲ ಬಂಧನಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಈ ಬಂಧನ ನನಗೆ ಬೇಡ ಅಂದ್ರು ಅವರು. ಬಂಧನವ ಪರಿಹರಿಸು ಭವವಿದೂರ ಕಂದರ್ಪ ಜನಕ ಕಾರುಣ್ಯದಲ್ಲಿ ಭಕ್ತರ ಬಂಧನವ ಪರಿಹರಿಸು ಭವವಿದೂರ. ದುಷ್ಟ ಜನಗಳು ಬಲು ಕಷ್ಟಪಡಿಸುವರೋ, ದುಷ್ಟ ಜನಗಳು ಬಲು ಕಷ್ಟಪಡಿಸುವರೋ, ನಿನಗೆಷ್ಟು ಹೇಳಲಿನ ಜಿಷ್ಣು ಸಖನೇ. ವೃಷ್ಣೀಶ ನೀ ದಯಾ ದೃಷ್ಟಿಯಿಂದಲಿ ನೋಡಿ ಹೃಷ್ಟನ್ನ ಮಾಡು ಸಂತುಷ್ಟಿಯಿಂದಲಿ ದೇವಾ. ಹಯಮುಖನೆ ನಿನ್ನವರ ದಯದಿಂದ ಸಲಹುವುದು ವಯುನಗಮ್ಯನೆ ಲೋಕ ತ್ರಯದಿ ನಿರುತ. ಏನು ಜಗತ್ಪತಿಯನ್ನ ನನಗೆ ಈ ಬಂಧನ ಬೇಡ ಪ್ರಭೋ, ಈ ಜಗತ್ತತೆ ಸರ್ವಾತ್ಮನ ನಿನಗೆ ಸಂಸಾರ, ಹೆಂಡತಿ, ಮನೆ, ಮಕ್ಕಳು, ಸೈಟು, ಬ್ಯಾಂಕ್ ಬ್ಯಾಲೆನ್ಸು, ಕ್ರೆಡಿಟ್ ಕಾರ್ಡು, ಸುಡುಗಾಡು, ಇದು ಯಾವುದು ನಮಗೆ ಸುಖಕ್ಕೆ ಕಾರಣ ಅಲ್ಲ, ನಮಗಿದು ಸಾವಾಸ ಬೇಡ ಅಂತಾರವರು. ವೀತ ಶೋಕನೆಯನ್ನ ಮಾತಲಾಲಿಸಿ ನಿನ್ನ ದಾಸರನು ಸಲಹುವುದು ಪ್ರೀತಿಯಿಂದ. ದಾತ ಗುರು ಜಗನ್ನಾಥ ವಿಠ್ಠಲರೇಯ ನಾ ಸ್ತುತಿಸಬಲ್ಲೆನೆ ವಿಧಾತ ಮುಖವಂದನೆ. ಬಂಧನವ ಪರಿಹರಿಸೋ ಭವವಿ ದೂರ. ಆದರೂ ಪರಮಾತ್ಮಂದ ನಾನು ಕೊಟ್ಟ ಐಶ್ವರ್ಯ ಆಸುರಿ ಸಂಪತ್ತಾಗಲ್ಲಪ್ಪ, ದೈವಿ ಸಂಪತ್ತು. ದಾನ ಮಾಡು ದೇವರು, ನಾನು ನಿನಗೆ ಕೊಟ್ಟ ಐಶ್ವರ್ಯವನ್ನು ದಾನ ಮಾಡು, ಸುಭೀಕ್ಷವಾಗಿ ರಾಜ್ಯಭಾರವನ್ನು ಮಾಡು, ಧರ್ಮಿಷ್ಠನಾಗಿ ರಾಜ್ಯಭಾರ ಮಾಡು ಅಂಥೇಳಿ ಆ ಪರಮಾತ್ಮ ಉಗ್ರಸೇನಿಗೆ ಅನುಗ್ರಹಿಸಿ ಕಂಸ ಸತ್ತ ನಂತರ ಆ ಪರಮಾತ್ಮ ಸಿಂಹಾಸನದಲ್ಲಿ ಕೂಡಿಸಿ ಉಗ್ರಸೇನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಥುರಾ ಪಟ್ಟಣಕ್ಕೆ ಉಗ್ರಸೇನ ಮಹಾರಾಜ ಅಂಥೇಳಿ ಅವನಿಗೆ ಪಟ್ಟಾಭಿಷೇಕವನ್ನು ಪರಮಾತ್ಮ ಮಾಡಿದ್ದಾನೆ ಅಂತಾರೆ. ಅದಾದ ಮೇಲೆ ಪರಮಾತ್ಮ ಅಂದ, ಉಪನಯನ ಮಾಡ್ತೀರಾ? ರಾಯರ ಮಠಕ್ಕೆ ಹೋಗ್ಲಾ ಅಂದ ದೇವರು. ಇಷ್ಟು ದಿವಸ ಕಂಸನ ಭಯ ಇತ್ತು, ಕಂಸ ಸತ್ನಲ್ಲ, ಇನ್ನೇನು ಭಯ? ಗರ್ಗಾಚಾರ್ಯನ ಕರೆಸರಿ ಅಂದ್ರು. ಏನು ರಾಜಾರೋಷವಾಗಿ ವೈಭವದಿಂದ ತೇ ವದನ್ ಪ್ರಥಮ ಬ್ರಹ್ಮ ಕಿಲ್ಬಿಷೆ ಕೂಬಾರಸ್ಥಲಿಲೋ ಮಾತರಿಶ್ವ. ಏನು ಯಾವ ಉಪನಯನಾದಿ ಸೂಕ್ತಗಳನ್ನು ಹೇಳಿ ವೈಭವದಿಂದ ಪರಮಾತ್ಮನಿಗೆ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆಗೆ ಸಹಸಂ ಪುರಸ್ತಾತ್ ಆಗಿಷ್ಯಮಗ್ರಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜ. ಏನು ಯಜ್ಞೋಪವೀತವನ್ನು ಪರಮಾತ್ಮನಿಗೆ ಹಾಕಿದ್ರು. ಯಜ್ಞೋಪವೀತ ಧಾರಣ ಸುಮುಹೂರ್ತೋ ಅಸ್ತು. ಪರಮಾತ್ಮನ ಉಪನಯನ ಆಯಿತು. ಉಪನಯನ ಆದ ಮೇಲೆ, ಉಪನಯನ ಆದ ತಕ್ಷಣವೇ ಗುರುಕುಲಕ್ಕೆ ಸೇರಿಸಬೇಕು ಅಂತ ದೇವರೇ ತೋರಿಸ್ಕೊಟ್ಟಾನೆ.
ಸಾಂದೀಪಿನಿ ಮುನಿಗಳಲ್ಲಿ 64 ದಿವಸ 64 ವಿದ್ಯೆ ಕರತಲಾಮಲಕ, ನಿತ್ಯಜ್ಞಪ್ತಿ ಸ್ವರೂಪ ಅವನು. ಎಲ್ಲ ವಿದ್ಯೆಗಳು ಅವನ ಅಧೀನವೇ. ಶ್ರೀಮದಾಚಾರ್ಯ 64 ವಿದ್ಯೆ ಬರ್ತಾಯಿತ್ತು. ಮಂತ್ರಾಲಯ ಪ್ರಭುಗಳಿಗೆ 64 ವಿದ್ಯೆ ಬರ್ತಾಯಿತ್ತು. ಈ ಹತ್ತಿರದಲ್ಲೇ ಬಂದರು ವಿಜೇಂದ್ರ ಸ್ವಾಮಿಗಳು. ಅವ್ರದ್ದು ಆರಾಧನೆ ನಾಳೆಯಿಂದನೇ ಪ್ರಾರಂಭ. ಏನು ಮಹಾನುಭಾವರವರು! ಚಾತುರ್ಯೈಕಾಕೃತಜ್ಞಶ್ಚತುರಧಿಕ ಶತಗ್ರಂಥ ರತ್ನ ಪ್ರಣೀತ. 64 ವಿದ್ಯೆ ಕರತಲಾಮಲಕ ವಿಜಯೇಂದ್ರ ಸ್ವಾಮಿಗಳಿಗೆ, ರಾಯರ ಪರಮಗುರುಗಳು. 104 ಗ್ರಂಥಗಳು ಅಧ್ಯಯನ ರಚನೆ ಮಾಡಿದವರು. ಅದಕ್ಕೆ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ರಾಘವೇಂದ್ರ ವಿಜಯ ಗ್ರಂಥದಲ್ಲಿ ವಿಜೇಂದ್ರ ಸ್ವಾಮಿಗಳು ಮಾಡಿರುವ 104 ಗ್ರಂಥಗಳು ಓದೋದು ಬೇಡ್ರಿ, ಆ 104 ಗ್ರಂಥಗಳ ಹೆಸರು ಹೇಳೋನೇ ಪಂಡಿತ ಅಂತ. ಇನ್ನು ಗ್ರಂಥಸ್ಥ ವಿಷಯವನ್ನು ನೋಡೋದು ಅದು ಸೆಕೆಂಡರಿ. ಇನ್ನು ವಿದ್ಯಾ 64 ವಿದ್ಯಾ ಕರತಲಾಮಲಕ ಮಹಾನುಭಾವರಿಗೆ. ಪ್ರಸಂಗ ಬಂದಿದೆ. ಸ್ಮೃತಸ್ಯ ಉಪೇಕ್ಷಾ ಅನರ್ಹತ್ವಂ ಅಂತಾರೆ ಸುಧಾದಲ್ಲಿ ಟೀಕಾರಾಯರು. ದೊಡ್ಡವರ ವಿಷಯ ನೆನಪಾದಾಗ ಹೇಳಿಬಿಡಬೇಕು ಅಂತ ಹೇಳೋಣ. ವಿಜೇಂದ್ರ ಸ್ವಾಮಿಗಳಿಗೆ ಭಗವದ್ ಅನುಗ್ರಹ ವಿಶೇಷ. ವ್ಯಾಸರಾಜರು, ವಿಜೇಂದ್ರರು, ವಾದರಾಜರು ಇವರೆಲ್ಲ ಸಮಕಾಲೀನರು. ವ್ಯಾಸರಾಜರಲ್ಲೇ ಅಧ್ಯಯನ ಮಾಡಿದವರು ವಿಜೇಂದ್ರ ಸ್ವಾಮಿಗಳು. 64 ವಿದ್ಯಾ ಬರ್ತಾ ಇತ್ತು. ಅದರಲ್ಲಿ ಲೋಕ ಸಂಚಾರವನ್ನು ಮಾಡ್ತಾ ಕುಂಭಕೋಣ ಕ್ಷೇತ್ರಕ್ಕೆ ಬಂದರು ವಿಜೇಂದ್ರ ಸ್ವಾಮಿಗಳು. ಕುಂಭಕೋಣ ಕ್ಷೇತ್ರಕ್ಕೆ ಬಂದರೆ ಅಲ್ಲಿ ಅಪ್ಪಯ್ಯ ದೀಕ್ಷಿತರು ಅಂತ ಹೇಳಿ ಮಹಾ ಅದ್ವೈತ ವಿದ್ವಾನ್ ಇದ್ರು. ಅವರಿಗೆ ಅಪ್ಪಯ್ಯ ದೀಕ್ಷಿತರ ಪಾಂಡಿತ್ಯ ದೊಡ್ಡದೇ ಇತ್ತು. ಅವರ ಮತದಲ್ಲಿ ಅವರು ಮಹಾನಿಷ್ಠಾತ ವಿದ್ವಾಂಸರು. ವಿಜೇಂದ್ರ ಸ್ವಾಮಿಗಳು ಹಂಸನಾಮಕ ಪರಮಾತ್ಮನ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದ ಮಹಾಗುರುಗಳು, ಪೀಠಾಧಿಪತಿಗಳು. ಇವರಿಗೆ ಭೇಟಿಯಾಗಲಿಕ್ಕೆ ಅವಕಾಶ ಇಲ್ಲ. ಹಿಂದಿನ ಕಾಲಕ್ಕೆ ದೊಡ್ಡ ವಿದ್ವಾಂಸರುಗಳಿಗೆ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡೇ ಕರ್ಕೊಂಡು ಹೋಗ್ತಾ ಇದ್ದಿತ್ತು. ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ಪೀಠಾಧಿಪತಿಗಳು, ಸ್ವಾಮಿಗಳು, ಅವ್ರಿಗೂ ಪಲ್ಲಕ್ಕಿಯಲ್ಲೇ ಪ್ರಯಾಣಗಳು. ಆ ವಿಜೇಂದ್ರ ಸ್ವಾಮಿಗಳು ದೊಡ್ಡವರಾದ ಕಾರಣ ಅಪ್ಪಯ್ಯ ದೀಕ್ಷಿತರ ಹತ್ರ ಅವರೇನು ಹೋಗಲಿಲ್ಲ. ಅಪ್ಪಯ್ಯ ದೀಕ್ಷಿತ್ಗೆ ನಾನು ಮಹಾವಿದ್ವಾನ್, ನಾನ್ಯಾಕೆ ಅವ್ರ ಹತ್ರ ಹೋಗಲಿ ಅಂತ ಆತ ಹೋಗಲಿಲ್ಲ. ಅವ್ರು ಇಲ್ಲಿ ಬರೋ ಹಂಗಿಲ್ಲ, ಈತ ಅಲ್ಲಿ ಬರೋ ಹಂಗಿಲ್ಲ. ಇವರಿಬ್ಬರಿಗೆ ಸಂಧಿಗೆ ಅವಕಾಶವೇ ಇಲ್ಲ. ಸಂಧಿಸೋದಕ್ಕೆ, ವಾಕ್ಯಾರ್ಥ ಮಾಡಿ ಸಿದ್ಧಾಂತ ಮಾಡಬೇಕು ಅಂದರೆ ಅವಕಾಶವೇ ಇರಲಿಲ್ಲ. ಹೀಗೆ ಒಂದು ಮಾಸ ಸ್ನಾನ ಬಂತು. ಮಾಸ ಸ್ನಾನ ಬಂದಾಗ ಈ ಬೆಳಗಿನ ಜಾವ ಸ್ನಾನಕ್ಕೆ, ನದಿ ಸ್ನಾನಕ್ಕೆ ಹೋಗಬೇಕು ಅಂತ ಹೋದರು ವಿಜೇಂದ್ರ ಸ್ವಾಮಿಗಳು. ಬೆಳಗಿನ ಜಾವ ಅವರು 3:03 ಎದ್ದುಬಿಟ್ಟು ಸ್ನಾನಕ್ಕೆ ಅಂತ ಹೋದರು. ಬೆಳಗಿನ ಜಾವ 4ರಿಂದ ಸ್ನಾನ ಮಾಡಿ 5:05 ತಮ್ಮ ಆಹ್ನಿಕ ಮುಗಿಸ್ಕೊಂಡು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ವಾಪಸ್ ಬರ್ತಾ ಇದ್ರು. ಆ ವಿಜೇಂದ್ರ ಸ್ವಾಮಿಗಳು ಮಾಸ ಸ್ನಾನವನ್ನು ಮುಗಿಸ್ಕೊಂಡು ಬರ್ತಾ ಇದ್ರು. ಈ ಕಡೆಯಿಂದ ಅಪ್ಪಯ್ಯ ದೀಕ್ಷಿತ್ತು ಸ್ನಾನಕ್ಕೆ ಹೋಗ್ತಾ ಇದ್ರು. ಏನು ಚಮತ್ಕಾರ ಆಯಿತು ಅಂದರೆ, ಅಲ್ಲಿ ಒಂದು ಪುಟಾಚಿ ಸೇತುವೆ ಇತ್ತು. ಆ ಪುಟಾಚಿ ಸೇತುವೆ ಒನ್ ವೇ ಟ್ರಾಫಿಕ್. ಅದು ಇಲ್ಲ ಆ ಕಡೆಯಿಂದ ನಾನು ಒಬ್ಬರು ಬರಬೇಕು, ಇಲ್ಲ ಈ ಕಡೆಯಿಂದ ನಾನು ಒಬ್ಬರು ಹೋಗಬೇಕು, ಹಂಗಿತ್ತು ಪರಿಸ್ಥಿತಿ. ಆದರೆ ಏನಾಯ್ತಲ್ಲಿ, ಆ ಸೇತುವೆ ಅರ್ಧದಲ್ಲಿ ವಿಜೇಂದ್ರ ಸ್ವಾಮಿಗಳು ಬಂದುಬಿಟ್ಟಿದ್ರಾಗಲೇ. ಅಪ್ಪಯ್ಯ ದೀಕ್ಷಿತರು ಹೋದರು, ಅರ್ಧ ನಿಂತುಬಿಟ್ರು. ಸೆಂಟ್ರ್ ಪಾಯಿಂಟ್ ಆ ಸೇತುವೆಯ ಮಧ್ಯಭಾಗದಲ್ಲಿ ಆ ಕಡೆಯಿಂದ ವಿಜೇಂದ್ರ ಸ್ವಾಮಿಗಳು ಬಂದು ನಿಂತಿದ್ದಾರೆ, ಈ ಕಡೆಯಿಂದ ಅಪ್ಪಯ್ಯ ದೀಕ್ಷಿತರು ಬಂದು ನಿಂತಿದ್ದಾರೆ. ಈಗ ಯಾರಾದರೂ ಒಬ್ಬರು ಹಿಂದಕ್ಕೆ ಸರಿದ್ರೆ ಒಬ್ಬರು ಮುಂದೆ ಹೋಗ್ಬೋದು. ಇಂಥ ಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡ್ಬಿಟ್ರು. ಯಾರು ಸರಿಬೇಕು ಹಿಂದೆ? ಈಗ ಅಪ್ಪಯ್ಯ ದೀಕ್ಷಿತರು ಅಂದ್ಕೊಂಡ್ರು. ವಿಜೇಂದ್ರ ಸ್ವಾಮಿಗಳು ಹಸನ್ಮುಖಿಗಳಾಗಿ ಅವ್ರಿಗೇನು ಟೆನ್ಷನ್ನೇ ಇಲ್ಲ. ವಿಜೇಂದ್ರ ಸ್ವಾಮಿಗಳು ಸುಮ್ಮನೆ ಗಂಭೀರವಾಗಿ ಕೂತಿದ್ದಾರೆ. ಅಪ್ಪಯ್ಯ ದೀಕ್ಷಿತರು ನೋಡ್ತಾ ಇದ್ದಾರೆ ಅವನ್ನ. ಅವ್ರಿಗೇನು ಅಂದರೆ, ಮಾಧ್ವ ಗ್ರಂಥಗಳಲ್ಲಿ ಕಾವ್ಯಗಳು ಕಡಿಮೆ ರೀ. ಎಲ್ಲೋ ಬೆರಳೆಣಿಕೆಯಷ್ಟು ಕಾವ್ಯ ಅಲ್ವಾ? ಮಣಿಮಂಜರಿ,
ಮಧ್ವ ವಿಜಯ, ರುಕ್ಮಿಣೀಶ ವಿಜಯ, ರಾಘವೇಂದ್ರ ವಿಜಯ, ಜಯತೀರ್ಥ ವಿಜಯ, ವಿಜಯೇಂದ್ರ ವಿಜಯ, ಹೀಗೆ ಕೆಲವು ಬೆರಳೆಣಿಕೆಯಷ್ಟು ಅವರಲ್ಲಿ ಕಾವ್ಯಾಲಂಕಾರ ಶಾಸ್ತ್ರದ ಒಂದು ಪ್ರತಿಭೆಗಳನ್ನು ತುಂಬ ತೋರಿಸಿದವರು ಅವರೆಲ್ಲ. ಮಾಧ್ವ ಗ್ರಂಥಗಳಲ್ಲಿ ಕಾವ್ಯಗಳು ಕಡಿಮೆ, ಶಾಸ್ತ್ರ ಗ್ರಂಥಗಳು ಹೆಚ್ಚು. ಆದರೆ ಕಾವ್ಯಾಲಂಕಾರ ಯೋಗ್ಯತಾ ಶಾಸ್ತ್ರದ ಯೋಗ್ಯತೆ ಕಡಿಮೆ ಮಾಧ್ವರಿಗೆ ಅಂತ ತಿಳ್ಕೊಂಡು ಆವಾಗ ಅಪ್ಪಯ್ಯ ದೀಕ್ಷಿತರು ಒಂದು ಮಾತಾಡಿದ್ರು. ಸಾಹಿತ್ಯ ಕಮ್ಮಿ ಇವರಿಗೆ, ಕವಿಗಳು ಕಮ್ಮಿ ಈ ಗುಂಪಿನಲ್ಲಿ ಅಂತ. ವಿಜೇಂದ್ರ ಸ್ವಾಮಿಗಳೆದುರಿಗೆ ಒಂದು ಮಾತಂದ್ರು, ಅಷ್ಟರಣ್ಯಂ ತರಣ್ಯಂಗ್ರಿ ಸರಣ್ಯಂತರ್ಧಿಪಾದಪಂ ಅಂದರು. ಅವ್ರು ಹಂಗಂದ ತಕ್ಷಣ ಶಿಷ್ಯರು ಗಾಬರಿ ಆದರು. ಅಮ್ಮೋ, ಯಾವುದೋ ವಾಕ್ಯಾರ್ಥದ ವಿಷಯ ಹೇಳಿಬಿಟ್ರೋ ಏನೋ ಅಂತ. ಏನು ವಿಶೇಷ ಈ ಮಾತಿಗೆ? ಅಸ್ಥಿರಣ್ಯಂ ತರಣ್ಯಂಗ್ರಿ ಸರಣ್ಯಂತರ್ಧಿಪಾದಪಂ. ಹಂಗಂದಾಗ ಈ ಶ್ಲೋಕದ ವಿಶೇಷ ಅರ್ಥ ಏನು ಗೊತ್ತಾ? ಇದಕ್ಕೆ ವಿಶೇಷ ಅರ್ಥ ಇಲ್ಲ ಅನ್ನೋದೇ ಅರ್ಥ ಅಷ್ಟೇ. ಆ ಮಾತಿನ ಅಭಿಪ್ರಾಯ ಏನು ಗೊತ್ತಾ? ಅಸ್ತಿ ಅರಣ್ಯಂ, ಅರಣ್ಯಂ ಅಸ್ತಿ, ಅದು ಕಾಡದು. ಸ್ನಾನಕ್ಕೆ ಅಂತ ಹೊರಟಿದ್ದಾರೆ, ಕಾಡದು. ಅರಣ್ಯಂ ಅಸ್ತಿ ಸರಣ್ಯಂತ್ಯರ್ಧಿಪಾದಪಂ ಅಂದರು. ತರಣಿ ಇಲ್ಲಂದ್ರು ನೋಡ್ರಿ, ಅಸ್ತರಣ್ಯಂ ತರಣ್ಯಂಗ್ರಿ ಸರಣ್ಯಂತ್ಯರ್ಧಿಪಾದಪಂ ಅಂದರು. ಅರಣ್ಯವೂ ಇದೆ, ತರಣ್ಯಂಗ್ರಿ ಸರಣಿ. ತರಣಿ ಅಂದ್ರೆ ಸೂರ್ಯ, ಅಂಗ್ರಿ ಅಂದ್ರೆ ಕಿರಣಗಳು, ಅರ್ಧಪ ಅಂದ್ರೇನು? ತಡೆ ಹಿಡಿಯಲ್ಪಡುವ ಅಂತ. ಅಂದ್ರೇನು? ಇಲ್ಲಿ ಒಂದು ಕಾಡಿದೆ, ಅರಣ್ಯ ಇದೆ. ಎಂಥ ಅರಣ್ಯ ಅಂದರೆ ಸೂರ್ಯನ ಕಿರಣಗಳನ್ನು ನೆಲದ ಮೇಲೆ ಬೀಳದೇ ಇದ್ದಂತೆ ತಡೆ ಹಿಡಿಯಲ್ಪಡುವಂಥ ದಟ್ಟವಾದ ಗಿಡಮರಗಳಿಂದ ತುಂಬಿರುವ ಕಾಡು. ಏನದ ಮೋಕ್ಷ ಆಗತ್ತಾ ಇದರಿಂದ? ಆದರೆ ರೇಮಿಂಗ್ ವರ್ಡ್ಸ್ ಗಮನಿಸ್ಬೇಕು ನಾವಿಲ್ಲಿ. ರೇಮಿಂಗ್ ವರ್ಡ್ಸು ಅಸ್ತ್ಯರಣ್ಯಂ ತರಣ್ಯಂಗ್ರಿ ಸರಣ್ಯಂ, ಮೂರು ಬಂತ ಇಲ್ಲ? ಅರಣ್ಯಂ ಸರಣ್ಯಂ ತರಣ್ಯಂ ಅಂತ ಬಂತ ಇಲ್ಲ? ಮೂರು ಬಂತು. ಈಗ ಇವ್ರನ್ನ ಸೋಲ್ಸೋರು ಮೂರಕ್ಕಿಂತ ಜಾಸ್ತಿನೇ ವಿಶೇಷಣ ಇಟ್ಟು ಹೇಳಬೇಕು. ಆವಾಗ ಅವರ ಅಪ್ಪಯ್ಯ ದೀಕ್ಷಿತ ಮಾತಂದ ತಕ್ಷಣ ವಿಜೇಂದ್ರ ಸ್ವಾಮಿಗಳು ನಗನಗಿತ ಉತ್ತರ ಕೊಟ್ಟರು. ಧರಿ ಸುಪ್ತ ಝರೀಧತ್ತ ಪರಿರಂಭ ಸರೀಸೃಪಂ ಅಂದರು. ಆಗಿನ ಕಾಲಕ್ಕೆ ಪ್ರಾಮಾಣಿಕರು, ವಿದ್ಯಾವಂತರು. ಆ ವಿದ್ಯಾ ಪ್ರಾಮಾಣಿಕತನ ನೋಡಿ ವಿಜೇಂದ್ರ ಸ್ವಾಮಿಗಳು ಕೆಳಗಿಳಿದ್ಬಿಟ್ರು. ಯಾವ ವಿಜೇಂದ್ರ ಸ್ವಾಮಿಗಳು ಆಡಿದ ಮಾತನ್ನು ಕೇಳಿ ಅಪ್ಪಯ್ಯ ದೀಕ್ಷಿತ್ ಕೆಳಗಿಟ್ಟು ನಮಸ್ಕಾರ ಮಾಡೇ ಬಿಟ್ರು. ಅಮ್ಮ, ಏನು ಪಾಂಡಿತ್ಯ, ಏನು ಪಾಂಡಿತ್ಯ! ಕಾವ್ಯದಲ್ಲಿ ಬರೇ ಗಿಡಮರ ದಟ್ಟ ಮರಗಳಿಂದ ತುಂಬಿರುವಂಥ ಕಾಡು ಅಷ್ಟೇ ಅಲ್ಲಪ್ಪ, ಅನೇಕ ದಂಪತಿ ಸರ್ಪಗಳು ಏಕಾಂತದಲ್ಲಿ ಸಂಚಾರಗಳನ್ನು ಮಾಡ್ತಾ ಆನಂದಿಸುವಂತಹ ವನ ಇದು ಅಂತ ಅವರು ಒಂದು ಚಮತ್ಕಾರವಾಗಿ ಹೇಳಿದ್ರು. ಧರಿ ಸುಪ್ತ ಝರೀಧತ್ತ ಪರಿರಂಭ ಸರೀಸೃಪಂ ಅಂತ 4 ವಿಶೇಷಣಗಳು. ಅಲ್ಲಿ ಅರಣ್ಯಂ ತರಣ್ಯಂ ಸರಣ್ಯಂ ಅಂದ, ಇಲ್ಲಿ ಧರಿ ಸುಪ್ತ ಝರೀಧತ್ತ ಪರಿರಂಭ ಸರೀಸೃಪಂ ಅಂತೂ ರೈಮಿಂಗ್ ವರ್ಡ್ಸ್ 4 ಬಂತಿಲ್ಲಿ ವಿಶೇಷಣಗಳು. ಖಾಲಿ ಬಿಟ್ಬಿಟ್ಟ. ಹೀಗೆ ವಿಜೇಂದ್ರ ಸ್ವಾಮಿಗಳ ಮಹಿಮೆ ಬಹಳ ವಿಶೇಷ. ಅವರ ಗ್ರಂಥಸ್ಥ ವಿಷಯವನ್ನು ಹೇಳಬೇಕು ಅಂದರೆ ತುಂಬ ಕಷ್ಟ. ಲಘ್ವಾಮೋದ ಅಂತ ಮಾಡಿದ್ದಾರೆ ನ್ಯಾಯಾಮೃತಕ್ಕೆ. ನ್ಯಾಯಾಮೃತ ಅರ್ಥ ಆದರೂ ಆಗ್ಬೋದು, ಲಘ್ವಾಮೋದ ಅರ್ಥ ಆಗೋದು ಕಷ್ಟ. ಲಘ್ವಾಮೋದನೇ ಕಷ್ಟ. ಇನ್ನು ಮೇಲಿನ ಗ್ರಂಥಕ್ಕೆ ಹೋಗೋದು ವೆಂಕಟರಮಣನೇ. ವಿಜೇಂದ್ರ ಸ್ವಾಮಿಗಳ ಒಂದು ಅವರ ವೈಶಿಷ್ಟ್ಯ, ಅವರ ಮಾತುಗಳು ಕಬ್ಬಣದ ಕಡ್ಲೆ. ವ್ಯಾಸರಾಜರದೇ ಕಷ್ಟ, ಅವರ ಶಿಷ್ಯರೇ ವಿಜೇಂದ್ರ ಸ್ವಾಮಿಗಳು. ಮತ್ತು ಇನ್ನು ಅವರು ಅಷ್ಟೇ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದ ಶಿಷ್ಯರಿವರು. ಏನು 9 ಸರಿ ಸುಧಾ ಓದಬೇಕು ಅಂದರೆ ಆ ಹೇಳಿದವ್ರು ಎಂಥವ್ರು, ಪಾಠ ಓದ್ದವ್ರು ಎಂಥವ್ರಿ ಅಲ್ವಾ? ಗಮನಿಸ್ಬೇಕಿದೆಲ್ಲ. ಈ ರೀತಿಯಾಗಿ ರಾಜೇಂದ್ರ ತೀರ್ಥರು, ಪದ್ಮನಾಭ ನರಹರಿ ಮಾಧವ ಅಚ್ಚೊಬ್ಬಿ ತೀರ್ಥರು, ಟೀಕಾಕೃತ್ಪಾದರು, ವಿದ್ಯಾಧಿರಾಜರು, ಅವರಿಂದ ರಾಜೇಂದ್ರ ತೀರ್ಥರು ವಿದ್ಯಾಗುರುಗಳು ವಿಭುಧೇಂದ್ರರಿಗೆ. ವಿಭುಧೇಂದ್ರರು ಯಾರಿಗೆ? ಶ್ರೀಪಾದರಾಜರು ವ್ಯಾಸರಾಜರಿಗೆ, ವ್ಯಾಸರಾಜರು ವಿಜೇಂದ್ರ ಸ್ವಾಮಿಗಳಿಗೆ. ಹೀಗೆ ಅವಾಗೆ ಆ ಕಾಲಕ್ಕೆ ಮಠತ್ರಯ ಅಂಥೇಳಿ ಆ 3 ಮಠಗಳನ್ನು ಕರೆದಿದ್ದು ಸಂಪ್ರದಾಯ ಕಂಡಿದೆ ಹಿಂದಿನ ಕಾಲಕ್ಕೆ. ನೋಡ್ರಿ, ರಾಜೇಂದ್ರ ತೀರ್ಥರು ವ್ಯಾಸರಾಜ ಮಠಕ್ಕೆ ಮೂಲ ಪುರುಷರು. ಅವರು ವಿಭುಧೇಂದ್ರರಿಗೆ ಪಾಠ ಹೇಳಿದ್ದಾರೆ. ವಿಭುಧೇಂದ್ರರು ರಾಯರ ಮಠಕ್ಕೆ ಮೂಲ ಪುರುಷರು. ಆ ವಿಭುಧೇಂದ್ರರು ಪಾಠ ಹೇಳಿದ್ದು ಶ್ರೀಪಾದರಾಜರಿಗೆ, ಶ್ರೀಪಾದರಾಜರು ವ್ಯಾಸರಾಜರಿಗೆ, ವ್ಯಾಸರಾಜರು ವಿಜೇಂದ್ರರಿಗೆ. ಈ ರೀತಿ ತ್ರಿಕೋಣಿ ಸರಣಿ ಹಿಂಗೆ ಬಂದಿದೆ.
ಅದರಿಂದ ರಾಜೇಂದ್ರ ತೀರ್ಥರು ಅಲ್ಲಿ ರಾಯರ ಮಠಕ್ಕೆ, ರಾಯರ ಮಠದಿಂದ ಶ್ರೀಪಾದರ ಮಠಕ್ಕೆ, ಶ್ರೀಪಾದರ ಮಠದ ವ್ಯಾಸರ ಮಠ, ವ್ಯಾಸರ ಮಠದ ರಾಯರ ಮಠಕ್ಕೆ, ಈ ರೀತಿ 3 ಕಡೆಗೂ ಓಡಾಡಿದೆ ವಿದ್ಯಾ. ಇದನ್ನು ಗಮನಿಸಬೇಕು. ಈ ರೀತಿಯಾಗಿ ಅಂತೂ ಪ್ರಕೃತ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತಂದರೆ, ಜಗತ್ಪತಿಯಾದ ಪರಮಾತ್ಮ 64 ದಿವಸಗಳಲ್ಲಿ 64 ವಿದ್ಯೆಯನ್ನು ಕರತಲ ಮೆಲಕ ಮಾಡಿಕೊಂಡಿದ್ದಾನೆ ಜಗತ್ಪತಿ ಎಂಬ ವಿಚಾರವನ್ನು ತಿಳಿಸ್ತಾರೆ. ಇಷ್ಟಾಯಿತು. ಇದಾದ ಮೇಲೆ ಗುರುಕಾಣಿಕೆ ಕೊಡಬೇಕಲ್ಲ. ಸಾಂದೀಪನಿ ಮುನಿಗಳು ಏನು ಕೇಳಲ್ಲ, ನನಗೇನು ಬೇಕು ಅನ್ನಲ್ಲ, ತಾಯಿ ಕೇಳ್ತಾರೆ. ಗುರುಪತ್ನಿ ಹತ್ರ ಸಲಿಗೆ ಜಾಸ್ತಿ ಶಿಷ್ಯರಿಗೆ, ಗುರುಗಳ ಹತ್ರ ಭಯ ಇರ್ತದೆ, ಗುರುಪತ್ನಿ ಹತ್ರ ಸಲಿಗೆಯಿಂದ ಇರ್ತಾರೆ ತಾಯಿ. ಆವಾಗ ಮಗನನ್ನು ಪ್ರಭಾಸ ಕ್ಷೇತ್ರಕ್ಕೆ ಅಂತ ಹೋದಾಗ ಆ ಸಮುದ್ರ ಸ್ನಾನದಲ್ಲಿ ಮುಳುಗಿ ಹೋಗಿದ್ದಾನೆ ಮಗ ಅಂತ ವಿಷಯ ತಿಳ್ಕೊಂಡ್ರು. ಕೃಷ್ಣ ಪರಮಾತ್ಮ ಬಲರಾಮ ದೇವರು ಸರಸರ ಅಲ್ಲಿ ಸಮುದ್ರದ ಹತ್ರ ಬರ್ತಾರೆ. ಅಲ್ಲಿ ಸಮುದ್ರ ರಾಜ ಅಂತಾನೆ, ಸ್ವಾಮಿ ಇಲ್ಲಿಲ್ಲ ಅವ್ರ ಮಗ ಅಂತ. ಪಂಚಜನ್ಯವೆಂಬ ರಾಕ್ಷಸನ ಸಂಹಾರ ಮಾಡಿ ಪಾಂಚಜನ್ಯವನ್ನು ತಗೊಂಡು ಯಮಲೋಕಕ್ಕೆ ಬಂದು ಪರಮಾತ್ಮ ಶಂಕರಾದವನ್ನು ಮಾಡಿದ್ರೆ ಯಮದೇವರು ಓಡ್ ಬಂದು ಕಾಲಿಡ್ಕೊಂಡ್ರು. ಪ್ರಭೋ ಏನು ಬೇಕು ಕೇಳು ಅಂದರು. ನಮ್ಮ ಗುರುಗಳ ಮಗ ಇಲ್ಲೇ ಇದ್ದಾನೆ, ಕೊಟ್ಟು ಕಳಿಸವನ್ನ ಅಂದರು. ಆ ಸಾಂದೀಪಿನಿ ಮುನಿಗಳ ಮಗನನ್ನು ಕರ್ಕೊಂಡು ಹೋಗಿ ಸಾಂದೀಪಿನಿ ಮುನಿಗಳಿಗೆ ಗುರುಕಾಣಿಕೆ ರೂಪದಲ್ಲಿ ಹಿಂತಿರುಗಿಸಿ ಕೊಟ್ಟಿದ್ದಾರೆ. ಇದಾದ ಮೇಲೆ ಅಕ್ರೂರನನ್ನು, ಉದ್ಧವರನ್ನು ಪರಮಾತ್ಮ ಅನುಗ್ರಹಿಸಿ ಕುಬ್ಜಿಯನ್ನು ವಿವಾಹ ಮಾಡಿಕೊಂಡು ಅಲ್ಲಿ ಒಬ್ಬ ಮಗನನ್ನು ಪಡೆದು ಅವರಿಗೆ ಪರಮಾತ್ಮ ಅಂತಾನೆ. ಉದ್ಧವರಿಗೆ ಹೋಗಿ ಎಲ್ಲ ಗೋಕುಲದಲ್ಲಿದ್ದವರಿಗೆಲ್ಲ ಹೋಗಿ ಸಮಾಧಾನ ಪಡಿಸಿ ಬಾ ಅಂತ ಹಸ್ತಿನಾಪುರಕ್ಕೆ ಅಕ್ರೂರ ಬಂದಿದ್ದಾನಂತೆ. ಅಲ್ಲಿ ಬಂದು ಪಾಂಡವರೆಲ್ಲ ಕೃಷ್ಣ ಪರಮಾತ್ಮನ ಹತ್ರ ಬಂದು 3 ವರ್ಷ ಪರಮಾತ್ಮನ ಜೊತೆಗೆ ಇದ್ದು ಅವನ ಹತ್ರನೇ ಅಸ್ತ್ರಶಸ್ತ್ರ ವಿದ್ಯಾಭ್ಯಾಸಗಳನ್ನು ಕಲಿತರು. ಬಲರಾಮ ದೇವರನ್ನ ನಿಮಿತ್ತೀಕರಿಸಿಕೊಂಡು ಭೀಮಸೇನ ದೇವರು ಸರ್ವಜ್ಞರಾಗಿದ್ದರು. ಅವರು ಗದಾಯುದ್ಧ ಅಭ್ಯಾಸ ಮಾಡಿದಂತೆ ನಾಟಕ ಮಾಡಿದ್ರು. ಇಷ್ಟೆಲ್ಲ ಆದ ಮೇಲೆ ಮುಂದೆ ಹೊರಡ್ತಾ ಭೀಮಸೇನ ದೇವರು ಶುದ್ಧ ಭಾಗವತ ಧರ್ಮಿಷ್ಠರಾದ ಕಾರಣ ವಿನೋದಕ್ಕೂ ಪರಮಾತ್ಮನ ಎದುರಿಗೆ ಗದೆ ಹಿಡ್ಕೊಂಡು ನಿಲ್ಲುವರಲ್ಲ. ಯದ್ಯಪಿ ಮೂಲತಃ ಗುರುಗಳು ಬಲರಾಮ ದೇವರಿಗೆ ಭೀಮಸೇನ ದೇವರೇ, ಆದರೆ ಇಲ್ಲಿ ನಾಟಕದ ಸೀನ್ ಬಂದಿದೆ ಅಲ್ಲ, ಆದ್ದರಿಂದ ಶಿಷ್ಯರಾಗೋ ಸೀನ್ ಬಂದಿದೆ. ಆದ್ದರಿಂದ ಶಿಷ್ಯರಾದಂತೆ ತೋರಿಸಿದ್ರು ಭೀಮಸೇನ ದೇವರು. ಯದ್ಯಪಿ ಬಲರಾಮ ದೇವರ ಬಲಕ್ಕೆ ಅಭಿಮಾನಿಗಳು ಭೀಮಸೇನ ದೇವರೇ. ಅವರಲ್ಲಿ ಅಭ್ಯಾಸ ಮಾಡಿದ ಹಾಗೆ ನಾಟಕ ಮಾಡಿದ್ದಾರೆ ಭಾಗವತೋತ್ತಮರಾದ ಕಾರಣ. ಇಷ್ಟೆಲ್ಲ ಆದ ಮೇಲೆ ಪರಮಾತ್ಮ ಎಲ್ಲರಿಗೂ ಹಸ್ತಿನಾಪುರಕ್ಕೂ ಪಾಂಡವರು ಬಂದು ಧನುರ್ವಿದ್ಯಾಭ್ಯಾಸಾದಿಗಳನ್ನು ಮಾಡಿ ಪರಮಾತ್ಮನಿಂದ ಉಪದಿಷ್ಟರಾಗಿ ಪರಮಾತ್ಮನಿಂದ ಅನುಗ್ರಹಿತರಾಗಿ ಹಿಂತಿರುಗಿ ಹಸ್ತಿನಾಪುರಕ್ಕೆ ಹೋಗಿದ್ದಾರೆ. ಅದಾದ ಮೇಲೆ ಈ ಕಡೆಗೂ ಉದ್ಧವರು ಹೋಗಿ ಅವರಿಗೆ ಸಮಾಧಾನ ಪಡಿಸಿ ವಾಪಸ್ ಬಂದರು. ಉದ್ಧವರಿಗೂ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಉದ್ಧವರು ಬದರಿಗೆ ಕಲಾಪ ಗ್ರಾಮಕ್ಕೆ ಅವರು ಸುರಕ್ಷಿತವಾಗಿ ಪರಮಾತ್ಮನ ಅನುಗ್ರಹದಿಂದ ಹಿಂತಿರುಗಿದರು. ಇದೆಲ್ಲ ಆಗೋ ಕಾಲಕ್ಕೆ ಅಸ್ಥಿ ಪ್ರಾಸ್ತಿ ಅಂತ ಹೇಳಿ ಕಂಸನ ಹೆಂಡತಿಯರು ಜರಾಸಂಧನ ಮಕ್ಕಳು, ಜರಾಸಂಧನ ಮಕ್ಕಳವರು. ಆ ಜರಾಸಂಧನ ಮಕ್ಕಳಂತಾರೆ, ಅಳ್ತಾ ಬಂದರು, ನಿಮ್ಮ ಅಳಿಯ ಕಂಸನನ್ನ ಕೃಷ್ಣ ಸಂಹಾರ ಮಾಡಿದ್ದಾನೆ. ಅಂದ ತಕ್ಷಣ ಅವನಿಗೊಂದು ಸಿಟ್ಟು ಬಂತು ನೋಡ್ರಿ. ಜರಾಸಂಧನಿಗೆ ಯಾರ ಜೊತೆಗೆ ಬೇಕಾದ್ರೂ ಚೆನ್ನಾಗಿರ್ತೀನಿ ಅಂತಿದ್ದ. ಬೇಕಾರೆ ಕೃಷ್ಣ ಭೀಮ ಇವರಿಬ್ಬರು ಮಾತ್ರ ಕಂಡ್ರಾಗಲ್ಲ ಅವನಿಗೆ. ಇವರೇ ವೆರಿ ವೆರಿ ಇಂಪಾರ್ಟೆಂಟು. ಇವರಿಬ್ಬರನ್ನ ಬಿಟ್ಟು ಎಲ್ಲ ಹಿಡ್ಕೋತೀನಿ ಅಂತಿದ್ದವನು. ಸರ್ವೋತ್ತಮನಾದ ಪರಮಾತ್ಮ, ಜೀವೋತ್ತಮರಾದ ವಾಯುದೇವರು. ಅದಕ್ಕೆ ಜರಾಸಂಧ ಎಂಥ ನೀಚ ಇದ್ದ. ವಿಪ್ರಚಿತ್ತಿ ಎಂಬ ದುಷ್ಟ ಅವನು ಮೂಲ ರೂಪದಲ್ಲಿ ದೇವಾಸುರರ ಯುದ್ಧದಲ್ಲಿ ಭೀಮಸೇನ ದೇವ ಯಾವ ಮುಖ್ಯ ಪ್ರಾಣ ದೇವರ ಕೈಯಿಂದನೇ ಹತನಾಗಿದ್ದವನು. ಅವನೇ ಇಲ್ಲಿ ಜರಾಸಂಧನಾಗಿ ಹುಟ್ಟಿದ್ದಾನೆ. ಅಲ್ಲಿ ಏನಾಯಿತು, ಹುಟ್ಟಿದ ಮೇಲೆ ವಿಪ್ರಚಿತ್ತಿ ಎಂಬ ರಾಕ್ಷಸ ಜರಾಸಂಧನಾಗಿ ಹುಟ್ಟಿದ್ದಕ್ಕೆ ಕಾರಣ ಏನು? ಭೀಮಸೇನ ದೇವರ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ. ಜರಾವೆಂಬ ರಾಕ್ಷಸಿಯ ಸಾಕು ಮಗ. ಅವನಿಗೇನಾಗಿತ್ತು, ಇಲ್ಲಿ ಚಮತ್ಕಾರ ಗಮನಿಸ್ಬೇಕು ನಾವು. ಜರಾಸಂಧನಿಗೆ ಜನ್ಮ ರಹಸ್ಯವನ್ನು ತಿಳಿಸ್ತಾರೆ ಶ್ರೀಮದಾಚಾರ್ಯರು. ಬೃಹದ್ರಥ ಅಂತ ಮಹಾರಾಜ. ಆ ಬೃಹದ್ರಥ ಮಹಾರಾಜನಿಗೆ 2 ಹೆಂಡತಿಯರಿದ್ದರು. ಇವತ್ತಿನ ಬಿಹಾರ್ ಜರಾಸಂಧನ ಮಾತ್ರ ಸ್ಥಾನ. ಆ ಬೃಹದ್ರಥನಿಗೆ ಕಾಲಾನುಸಾರೇಣ ಅವನಿಗೆ ಮಕ್ಕಳಾಗೇ ಇರಲಿಲ್ಲ. ಚಂಡಿಕೌಶಿಕ ಅಂತ ಹೇಳಿ ಒಬ್ಬ ಋಷಿಗಳು ಸಂಚಾರತ್ವೇನ ಅವರ ದರ್ಶನ ಆಗತ್ತೆ. ಅವ್ರನ್ನ ಕೇಳ್ಕೊತಾನೆ, ಸ್ವಾಮಿ ವಂಶೋದ್ಧಾರಕ ಒಬ್ಬನಾರು ಬೇಕು, ಅನುಗ್ರಹ ಮಾಡಿದ್ರು. ಅವರು ಒಂದು ಹಣ್ಣನ್ನು ಅಭಿಮಂತ್ರಿಸಿ ಕೊಟ್ಟರು. ತೊಗೊಂಡೋಗಿ ಇದನ್ನು ಹೆಂಡತಿ ಕೊಡು, ಇದರಿಂದ ಮಗ ಪರಾಕ್ರಮಿಯಾದ ಮಗ ಹುಡ್ತಾನೆ ಅಂದರು. ಆ ಹಣ್ಣು ತಗೊಂಬಂದರು. ಬೃಹದ್ರಥನಿಗೆ ಪಜಿತಿ ಇಬ್ಬರಿದ್ದಾರೆ.
ಯಾರಿಗೆ ಕೊಡಬೇಕು? ಅವಳಿಗೆ ಕೊಟ್ಟರೆ ಇವಳು ಜಗಳ ಮಾಡ್ತಾಳೆ, ಇವಳಿಗೆ ಕೊಟ್ಟರೆ ಅವಳು ಜಗಳ ಮಾಡ್ತಾಳೆ. ಈಗ ಈ ಮಾವಿನ ಹಣ್ಣಿನ ಸೀಸನ್ ಬಂದಾಗ ಕೆಲವರು ಎಲೆಡಿಕೆ ಮನೆಗೆ ಬಂದು ಕುಂಕುಮ ಹಚ್ಕೊಂಡು ಹೋಗ್ರಿ ಅಂದ್ಬಿಡ್ತಾರೆ. ಹೋಗ್ತಾರೆ, ಪಾಪ ಅಭಿಮಾನದಿಂದ ಮಾತಾಡಿಸಿ ಎಲೆಡಿಕೆ ಕುಂಕುಮ ಕೊಟ್ಟು ಒಂದೇ ಒಂದು ಮಾವಿನ ಹಣ್ಣು ಕೊಟ್ಟು ಕಳಿಸ್ಬಿಡ್ತಾರೆ. ಮನೆಯಲ್ಲಿ 2 ಮಕ್ಕಳು ಇರ್ತಾವಲ್ಲಿ. ಆ ಹಣ್ಣು ಯಾರಿಗೆ ಕೊಡಬೇಕು? ಅದು ಈಳಿಗೆ ತಗೊಂಡು ಒಂದು ಕಪಾಳ ಆ ಕೂಸಿಗೆ, ಒಂದು ಕಪಾಳ ಈ ಕೂಸಿಗೆ, ಹೆಚ್ಚಿದ್ದು ಮಧ್ಯದ್ದು ಹೆಚ್ಚಿದವರಿಗೆ. ಇಲ್ಲಿ ಹಣ್ಣು ಒಂದದೆ, ಹೆಂಡತಿಯರು ಇಬ್ಬರಿದ್ದಾರೆ, ಯಾರಿಗೆ ಕೊಡಬೇಕು? ಅದಕ್ಕೆ ಅವನೇನು ಮಾಡ್ದ, 2 ಹಣ್ಣು ಹಿಂಗೆ ಹೆಚ್ಚಿದ, ಒಂದು ಪಾರ್ಟ್ ನಿನಗೆ ಒಂದು ಪಾರ್ಟ್ ನಿನಗೆ ಅಂತ ಕೊಟ್ಬಿಟ್ಟ. ಇಬ್ರು ತಿಂದ್ರು. ಅಮ್ಮೋ ಚಮತ್ಕಾರ! ಆ ಒಂದು ಹಣ್ಣು ಒಬ್ರು ತಿಂದಿದ್ರೆ ಒಬ್ಬರೇ ಗರ್ಭಿಣಿ ಆಗ್ತಿದ್ರು, ಇಬ್ರು ಗರ್ಭಿಣಿ ಆದ್ರು. 1 ಕಲ್ಲು 2 ಇಟ್ಟು 2 ಹಣ್ಣು ಅನ್ಕೊಂಡ್ರು, ಇಬ್ರು ಗರ್ಭಿಣಿಯರಾದ್ರು. ಇಬ್ರು ಗರ್ಭಿಣಿಯರಾದ ತಕ್ಷಣ ಅಂತೂ 1 ಕೂಸು ಅನ್ಕೊಂಡ್ವಿ, 2 ಕೂಸು ಹುಟ್ಟುತ್ತೆ ಅಂತ ಅವ್ರು ಅನ್ಕೊಂಡ್ರು. ಒಳ್ಳೆ ಮಾಸ ತುಂಬಿತು, ಡೆಲಿವರಿ ಟೈಮ್. ಕೂಸನ್ನು ಹಡಿತಾರೆ. ಶರೀರದ ಬಲಭಾಗ ಒಬ್ಬಳು ಹಡಿದ್ಲು, ಶರೀರದ ಇನ್ನೊಂದು ಭಾಗ ಇನ್ನೊಬ್ಬಳು ಹಡಿದ್ಲು. ಹೋಗೋ ನಿನ್ನ ಅಂದ್ರು ಅವರು. ಏನು ಮಾಡೋಕೆ ತಗೊಂಡು ಬಿಸಾಕಿರಿ, ತಗೊಲ್ಲ ಅಂದರು. ಆ ಕಾಲಕ್ಕೆ ಏನಾಯ್ತು ಗೊತ್ತಾ? ಕಾಂಪೌಂಡ್ ಆಚೆ ಬಿಸಾಕಿದ್ರು, ಇದು ಉಪಯೋಗ ಇಲ್ಲ ಅಂತ. ಅಲ್ಲೇ ಜರ ಅಂತ ಒಬ್ಬ ರಾಕ್ಷಸಿ ಇದ್ಲು, ಅವಳಿಗೆ ನರಮಾಂಸ ಅಂದರೆ ಹಲ್ವಾ ಇದ್ದಂಗೆ, ಕುಂಬಳಕಾಯಿ ಹಲ್ವಾ ನರಮಾಂಸ ಅಂದರೆ. ಆ ವಾಸನೆ ಬಂತವಳಿಗೆ. ನೋಡಿದ್ಲು, ಅಲ್ಲೊಂದು ಪೀಸ್ ಬಿದ್ದಿತ್ತು, ಎತ್ಕೊಂಡ್ಲು, ದೇಹದ ಪೀಸು ಎತ್ಕೊಂಡ್ಲು. ಇನ್ನೊಂದು 2 ಹೆಜ್ಜೆ ಮುಂದೆ ಹೋಗ್ತಾಳೆ, ಅಲ್ಲೊಂದಿತ್ತು, ಅರೆ ಇಲ್ಲೊಂದಿದೆ, 2 ನೋಡಿದ್ಲು. ಅದು ನೋಡಿಕೊಂಡು 2 ಒಂದೇ ಥರ ಇದೆ ಅಂತ ಈಗ ಸೇರಿಸಿದ್ಲು. ಜೀವ ಸಂಚಾರ ಆಗಿ ಕೂಸ್ಬಿಟ್ಬಿಡ್ತು. ಜರಾವೆಂಬ ರಾಕ್ಷಸಿಯಿಂದ ಸಂಧಿತ ದೇಹವುಳ್ಳವನಾದ ಕಾರಣ ಜರಾಸಂಧ. ಆವಾಗ ಈ ವಿಷಯ ಮಹಾರಾಜನಿಗೆ ಗೊತ್ತಾಯ್ತು. ಬೃಹದ್ರಥನಿಗೆ ಬಂದು ಕಾಲಿಡ್ಕೊಂಡ ರಾಕ್ಷಸಿಗೆ, ಅಮ್ಮ ವಂಶೋದ್ಧಾರಕ ಬಿಟ್ಟುಬಿಡು. ವಂಶೋದ್ಧಾರಕ ಅಲ್ರಿ ಇವನು, ವಂಶನಾಶಕ. ಆದರೆ ಜರಾಸಂಧನ ಮಗ ವಂಶೋದ್ಧಾರಕನೇ. ಜರಾಸಂಧನಿಗೆ ಸಹದೇವ ಅಂತ ಒಬ್ಬ ಮಗ ಇದ್ದ. ಅವನಿಗೆ ಭೀಮಸೇನ ದೇವರ ಮೇಲೆ ಅಪಾರ ಭಕ್ತಿ. ಭೀಮಸೇನ ದೇವರ ಮೇಲೆ ಭಕ್ತಿ ಯಾರು ಮಾಡ್ತಾರೋ ಅವರಿಗೆ ಪರಮಾತ್ಮನ ಮೇಲೆ ಭಕ್ತಿ ಇದೆ ಅಂತಲೇ ಅರ್ಥ. ಅಂಡರ್ಸ್ಟುಡ್ ಅದು. ಸರಿ, ಇಲ್ಲಂತಾರೆ ಚಮತ್ಕಾರವಾಗಿ. ಅವನಂದ, ನನ್ನ ವಂಶೋದ್ಧಾರಕ್ಕೆ ಬಿಟ್ಟುಬಿಡು ನನ್ನ ಅಂತ. ಅವಳಂತ ಕಂಡೀಷನ್, ನಿನ್ನ ಕುಲದೇವತಾ ಅಂತ ನಾನು ಪೂಜೆ ಮಾಡ್ಬೇಕು ನೀನೊಂದು. ಅಯ್ಯೋ ಮಾಡ್ತೀನಿ ತಾಯಿ ಅಂದರು. ಯಾವುದೋ ಒಂದು ಪೂಜೆಪ್ಪ, ನಮಗೇನು ಇಂಥದ್ದೇ ಆಗಬೇಕು ಗೊತ್ತಿಲ್ಲ, ಏನೋ ಒಂದು ಪೂಜೆ ಅಷ್ಟೇ ಮಾಡೋದು. ಅದಕ್ಕೆ ಇವತ್ತಿಗೂ ಉತ್ತರ ದೇಶಕ್ಕೆ ಪೂತನ ಯಾವ ಈ ದುಷ್ಟ ಜರಾವೆಂಬ ರಾಕ್ಷಸಿಯ, ತತ್ರಾಪಿ ಬಿಹಾರಲ್ಲಿ ಜರಾವೆಂಬ ರಾಕ್ಷಸಿಗೆ ದುರ್ಗಾದೇವಿ ವೇಷ ಹಾಕಿ ಪೂಜೆ ಮಾಡುವಂಥ ಫ್ಯಾಮಿಲಿಗಳಿರ್ತಾವೆ. ಅದಕ್ಕೆ ಉತ್ತರ ದೇಶದಲ್ಲಿ ಕಂಡ ದೇವಸ್ಥಾನಕ್ಕೆ ಹೋಗಬಾರ್ದು. ಪುರಾಣ ಪ್ರಸಿದ್ಧವಾಗಿದ್ದರೆ, ವಾದರಾಜ ಸ್ವಾಮಿಗಳು ಅಂಗೀಕಾರ ಮಾಡಿದ್ದರೆ ಹೋಗಬೇಕಷ್ಟೆ. ಇಲ್ಲ, ಉತ್ತರ ದೇಶದಲ್ಲಿ ಗಂಗಾ ನದಿಗೆ ಸ್ನಾನಕ್ಕೆ ಅತ್ಯಂತ ಪ್ರಸಿದ್ಧವಾದ ಕ್ಷೇತ್ರಗಳಿಗೆ ಮಹತ್ವ ಹೆಚ್ಚು. ಅಲ್ಲೇನು ಗೊತ್ತಾ, ದಾನ, ಸ್ನಾನ, ದಾನ, ಪಿತೃಕಾರ್ಯ ಇವಕ್ಕೆಲ್ಲ ಹೆಚ್ಚಿನ ಮಹತ್ವ. ಪುರಾಣ ಪ್ರಸಿದ್ಧವಾಗದೇ ಇರತಕ್ಕ ದೇವಸ್ಥಾನ ಆಗಿದ್ದರೆ 10 ಸರಿ ಯೋಚನೆ ಮಾಡಬೇಕು, ಹೋಗಬೇಕೋ ಬೇಡ ಅಂತ. ಈ ರೀತಿ ಯಾಕೆ ಕಲಿಯುಗದಲ್ಲಿ ತಮೋಯೋಗ್ಯರಾದ ದುಷ್ಟ ರಾಕ್ಷಸರುಗಳೇ ದೇವತೆಗಳು ಅಂತ ಪೂಜಿಸುವಂಥ ಕಾಲ ಬರುತ್ತೆ ಅಂತ 12ಶ ಸ್ಕಂದದಲ್ಲೇ ತಿಳಿಸಾರೆ. ಅದಕ್ಕೆ ಎಚ್ಚರಿಕೆ ಇರಬೇಕು. ಸಿಕ್ಕಲ್ಲಿ ಪಟಕ್ಕತ್ತ ನುಗ್ಗು ಬಿಡ್ಬೋದು, ತೀರ್ಥ ತೊಗೊಂಡ್ಬಿಡೋದಲ್ಲ. ಈ ರೀತಿಯಾಗಿ ಅಂತೂ ಯಥಾ ಪ್ರಕಾರ ಇಲ್ಲೇನಾಯಿತು, ಜರಾವೆಂಬ ರಾಕ್ಷಸಿಯಿಂದ ಸಂಧಿತ ದೇಹವುಳ್ಳವನಾದ ಕಾರಣ ಜರಾಸಂಧ ಅನಿಸಿಕೊಂಡ. ಅವನು ಏನು ಮಾಡಿದರಿ, ಈ ಅಸ್ಥಿಪ್ರಾಸ್ತಿಯರು ಬಂದು ಹೇಳಿದ್ರಲ್ಲ ಮಕ್ಕಳು, ನನ್ನ ಅಳಿಯ ಮಹಾಪರಾಕ್ರಮಿ ಕಂಸ ಜರಾಸಂಧನಿಗೆ ಅಳಿಯರಿ. ಜರಾಸಂಧನ ಮಕ್ಕಳನ್ನು ಕೊಟ್ಟಿದ್ದ ಅವನು ಕಂಸನಿಗೆ, ಅಂಥ ಪರಾಕ್ರಮಿ ಅವನು ಅಂತ. ಅವನು ಮಹಾರುದ್ರದೇವನ ಕುರಿತು ತಪಸ್ ಮಾಡ್ದ. ಏನು ಬೇಕು ಅಂದ್ರೆ ರುದ್ರದೇವರು, ನನಗೆ ಅತ್ಯಂತ ತೀಕ್ಷ್ಣವಾದ ಭಯಂಕರವಾದ ಆಯುಧ ಬೇಕು ಅಂದ. ನಥಿಂಗ್ ಬಟ್ ಬಾಂಬ್ ಅವನು ಕೇಳಿದ್ದು. ರುದ್ರದೇವರಿಗೆ ಗೊತ್ತು ಇವನು ಅಯೋಗ್ಯ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಒಂದು ಅಪರೂಪದ ಒಂದು ಗದೆಯನ್ನು ಕೊಟ್ಟರು ಅವನಿಗೆ. ಈ ಗದೆ ತಗೋ, 2 ಕಂಡೀಷನ್ಸು. ಅತ್ಯಂತ ಅಗತಿಗಾಗತಿ ಎಂಬ ಪರಿಸ್ಥಿತಿ ಇದ್ದಾಗ ಮಾತ್ರ ಇದನ್ನು ನೀವು ಉಪಯೋಗಿಸ್ಬೇಕು. ಏನೋ ಕೈಯಲ್ಲಿ ಇದೆ ಅಂತ ಉಪಯೋಗಿಸ್ಬಿಡೋದಲ್ಲ. ಇನ್ನು ನನಗೆ ಇದನ್ನು ಉಪಯೋಗ ಮಾಡದೇ ಇದ್ದರೆ ಬೇರೆ ದಾರಿನೇ ಇಲ್ಲ ಅನ್ನೋ ಸ್ಥಿತಿ ಇರಬೇಕು ನಿನಗೆ.
ಆವಾಗ ಉಪಯೋಗಿಸ್ಬೇಕು, ಒಂದು ಕಂಡೀಷನ್ನು. ಎರಡನೇ ಕಂಡೀಷನ್ನು, ಒಂದೇ ಸರಿ ಮಾತ್ರ ಇದು ನಿನಗೆ ಉಪಯೋಗಕ್ಕೆ ಬೀಳುತ್ತೆ. ಒಂದು ಸರಿ ನೀನು ಇದನ್ನು ಪ್ರಯೋಗ ಮಾಡಿ ಬಿಡಿಸಾಡಿದಿ ಅಂದರೆ ತನ್ನ ಕೆಲಸ ಮುಗಿಸ್ಕೊಂಡು ವಾಪಸ್ ಕೈಲಾಸಕ್ಕೆ ಬರುತ್ತೆ. ಸೆಕೆಂಡ್ ಟೈಮ್ ಇದು ನಿನಗೆ ಯೂಸ್ ಆಗಲ್ಲ. ಇವೆರಡು ಕಂಡೀಷನ್ಸ್ ತಗೋ ಅಂತ ಕೊಟ್ಟು ಕಳಿಸಿದ್ರು. ಮಹಾರುದ್ರ ದೇವರಿಂದ ತಪಸ್ಸನ್ನು ಮಾಡಿ ಗದೆ ತಗೊಂಡು ಬರ್ತಾ ಇದ್ದ. ಗದೆ ತಗೊಂಡು ಬರೋ ಕಾಲಕ್ಕೆ ನಾರದು ಬ್ರಹ್ಮನಂದನ ಏನಪ್ಪೋ ಮಹಾಪರಾಕ್ರಮಿ ಜರಾಸಂಧ ಅಂದರು. ನಾರದರು ಬಂದರು ಅಂದರೆ ಅವನಿಗೆ ಒಳ್ಳೆಯ ಪಾಯಸ ಗ್ಯಾರಂಟಿ ಅಂತ ಅರ್ಥ. ದುಷ್ಟತ್ರ ಬಂದಾಗ ಏನು ಸಮಾಚಾರ, ಎಲ್ಲಿಗೆ ಹೊರಟಿ? ಅದೇ ಮಹಾರುದ್ರ ದೇವ್ರ ಭಕ್ತ ಅವನು ಎಂಥ ದುಷ್ಟ ಇದ್ದ ಜರಾಸಂಧ ಅಂದರೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಿಲ್ಲ ಅವನು. ಗಂಗಾ ನೀರು ಮುಟ್ಟಿದ್ರು ಮೈಲಿಗೆ ಅನ್ಕೊತಿದ್ದ. ಯಾಕೆ ಗೊತ್ತಾ? ಅದು ವಿಷ್ಣು ಪಾದೋದಕ ಅಲ್ವಾ. ಅವನಿಗೆ ಸ್ವಲ್ಪನಾದ್ರು ಕಾಮನ್ ಸೆನ್ಸ್ ಅನ್ನೋದು ಅವನಿಗೆ ದೇವರು ಕೊಟ್ಟಿಲ್ಲ ಅನ್ನೋದನ್ನು ಗಮನಿಸ್ಬೇಕು ನಾವಿಲ್ಲಿ. ಏನು ಗೊತ್ತಾ, ಅದು ಪರಮಾತ್ಮನ ಪಾದೋದಕ ಗಂಗಾ ಅಂತ ಗೊತ್ತು, ಅದಕ್ಕೆ ಅದು ನಿಷಿದ್ಧ ಮಾಡ್ತಿದ್ದ. ಅವನು ಉಪಾಸನೆ ಮಾಡೋ ರುದ್ರದೇವರು ಗಂಗಾಧರ ಆಗಿದ್ದಾನೆ ಅನ್ನೋದು ಕಾಮನ್ ಸೆನ್ಸ್ ಅವನಿಗಿರಲಿಲ್ಲ. ನಾನು ಉಪಾಸನೆ ಮಾಡೋ ರುದ್ರದೇವರು ಆ ವಿಷ್ಣು ಪಾದೋದಕವನ್ನು ತಲೆಯಲ್ಲಿ ಇಟ್ಕೊಂಡಾರೆ ಅನ್ನೋದು ಅವನು ಯೋಚನೆ ಮಾಡಿದ್ದಿಲ್ಲ. ಅದಕ್ಕೆ ಅವನೇನು ಗಂಗಾ ನೀರು ಮುಟ್ತಾ ಇರಲಿಲ್ಲ, ಗಂಗಾ ನೀರು ಕುಡಿತಾ ಇರಲಿಲ್ಲ. ಅದಕ್ಕೆ ಅವನೇನು ಮಾಡ್ತಾ ಇದ್ದ ಗೊತ್ತಾ? ಬಿಸ್ಲೇರಿ ವಾಟ್ರು ಜಾರಿಗೆ ತಂದವನೇ ಅವನು. ಮಿನರಲ್ ವಾಟರ್ ಸಪರೇಟ್ ಆಗಿ ಟ್ಯಾಂಕ್ ತಗೊಂಡು ಹೋಗ್ತಾ ಇದ್ದ. ಅವನು ಗಂಗಾ ನದಿ ಮುಟ್ಟಿದ್ರೆ ಮೈಲಿಗೆ ಅಂತ ಇದ್ದ. ಅದಕ್ಕೆ ಭೀಮಸೇನ ದೇವರಿಗೆ ವಿಷ್ಣು ಪಾದೋದಕಕ್ಕೆ ಮೈಲಿಗೆ ಅಂತೀಯ ಅಂತೇಳಿ ತಗೊಂಡು ಹೋಗಿ ಗಂಗಾ ನದಿಯಲ್ಲಿ ಬಿಳಿಸಿ ಮುಳುಚಿ ಎಬ್ಸಿ. ಅದಕ್ಕೆ ಪ್ರಾಕ್ಷಿಪ ದೇವನದ್ಯಾಮ್ ಅಂತಾರೆ ಆಚಾರ್ಯರು. ಭೀಮಸೇನ ದೇವರಿಗೆ ಬಲು ಕೋಪ ಬಂದ್ಬಿಡ್ತು ಅವನ ಮೇಲೆ. ಜರಾಸನ್ನು ಎತ್ಕೊಂಡು ಹೋಗಿ ಗಂಗಾ ನದಿಯಲ್ಲಿ ಬಿಸಾಡಿದ್ರಂತೆ. ಬಿಸಾಡಿಬಿಟ್ಟು ಅವನು ಬರಬೇಕು, ಮತ್ತೆ ಬಿಸಾಕಬೇಕು. ಗಂಗಾ ನದಿ ಸ್ನಾನ ಮಾಡಲ್ಲ ಅಂತೀಯ, ಮುಳುಗಿ ಸಾಯಿ ಅಂದರು. ಈ ರೀತಿ ಬಲವಂತದ ಮಾಗ ಸ್ನಾನ ಅಂತಾರೆ ಪ್ರಾಯ, ಅದಕ್ಕೆ ಅಂತ ಕಾಣುತ್ತೆ. ಈ ರೀತಿಯಾಗಿ ಬಲವಂತವಾಗಿ ಅವನು ಗಂಗಾ ನದಿಯಲ್ಲಿ ಮುಳುಗಿಸಿ ಎಬ್ಬಿಸಿದ್ದಾರೆ ಜರಾಸಂಧನನ್ನು ಭೀಮಸೇನ ದೇವರು. ಶುದ್ಧ ಭಾಗವತ ಧರ್ಮ ಅವ್ರಿಗೆ. ಪರಮಾತ್ಮನಿಗೆ ವಿರೋಧ ಮಾಡತಕ್ಕ ವ್ಯಕ್ತಿಗಳು ಯಾರೇ ಆಗಿರಲಿ, ಒಳ್ಳೆಯವರಾಗಿದ್ದರೆ, ಮುಕ್ತಿಯೋಗ್ಯರಾಗಿದ್ದರೆ ಸ್ವಲ್ಪ ಶಿಕ್ಷಾ ಕೊಟ್ಟಂಗೆ ಮಾಡಿ ಅವರಿಗೆ ಜ್ಞಾನೋಪದೇಶ ಮಾಡಿಬಿಡ್ತಾರೆ. ತಮೋಯೋಗ್ಯ ಆದರೆ ಹೆಡೆಮುರುಗಿ ಕಟ್ಟೋ ತನಕ ಬಿಡೋದಿಲ್ಲ. ಇದು ಭೀಮಸೇನ ದೇವರ ಸಿದ್ಧಾಂತ. ಈ ರೀತಿಯಾಗಿ ಜರಾಸಂಧ 23 ಅಕ್ಷೋಹಿಣಿ ಸೈನ್ಯ ತಗೊಂಡು 18 ಬಾರಿ ಬಂದ ಯುದ್ಧಕ್ಕೆ ಕೃಷ್ಣ ಪರಮಾತ್ಮನ ಮೇಲೆ. 18 ಬಾರಿ ರೀ. ಮಹಾಭಾರತದ ಯುದ್ಧದಲ್ಲಿ ಇದ್ದಿದ್ದು 18 ಅಕ್ಷೋಹಿಣಿ ಸೈನ್ಯ. ಅದರಲ್ಲಿ 7 ಅಕ್ಷೋಹಿಣಿ ಸೈನ್ಯ ಪಾಂಡವರದೇ. ಶತ್ರುಗಳು ಅಂತ ಇದ್ದಿದ್ದು 11 ಅಕ್ಷೋಹಿಣಿ ಅಷ್ಟೇ. ಅದರಲ್ಲಿ 6 ಅಕ್ಷೋಹಿಣಿ ಸೈನ್ಯ ಭೀಮಸೇನ ದೇವರೇ. ಏವಂ ಅಕ್ಷೋಹಿಣಿ ಷಟ್ಕಂ ಭೀಮೇನ ವಿನಿಪಾತಿತಂ. ಭೀಮಸೇನ ದೇವರೇ 6 ಅಕ್ಷೋಹಿಣಿ ಸೈನ್ಯ ಕೊಂದುಬಿಟ್ರು. ಇನ್ನು 5 ಅಕ್ಷೋಹಿಣಿ ಸೈನ್ಯ ಅರ್ಜುನ ಕೊಂದುಬಿಟ್ಟ. 11 ಆಗೋಯ್ತು. ಇನ್ನು ಚಿಲ್ಲರೆ ಬೆಳ್ರೆ ಇಲ್ಲ, ಅರ್ಧ ಒಂದು ಕೆಲವು ಅನ್ಅಫಿಷಿಯಲ್ ಆಗಿ ಸೇರಿರೋ ಸೈನ್ಯ ಇತ್ತು ದುರ್ಯೋಧನ ಕಡೆಗೆ. ಅವನ್ನೆಲ್ಲ ಧರ್ಮರಾಜ, ನಕುಲ, ಸಹದೇವ ಇತ್ಯಾದಿಗಳು ಮಾಡಿದ್ರು. ಮ್ಯಾಕ್ಸಿಮಮ್ ಭೀಮಸೇನ ದೇವರು 6, 5 ಅರ್ಜುನ, ಉಳಿದಿದ್ದೆಲ್ಲ ಧರ್ಮರಾಜ ಮೊದಲಾದವರು ಚೂರು ಅಷ್ಟೇ. ಆ ಕಡೆ ಹೇಗೆ ಗೊತ್ತಾ, 7 ಅಕ್ಷೋಹಿಣಿ ಸೈನ್ಯದಲ್ಲಿ ಅಶ್ವತ್ಥಾಮಾಚಾರ ಒಬ್ಬರೇ 5 ಅಕ್ಷೋಹಿಣಿ ನಾಶ ಮಾಡ್ತಾರೆ ಪಾಂಡವರದು. ಮಹಾರುದ್ರ ದೇವರಲ್ವಾ, ಯಾಕಂದರೆ ಆ ಗುಂಪಿನಲ್ಲಿ ಅವರೇ ದೊಡ್ಡವರು ಪರಾಕ್ರಮಿಗಳಲ್ಲಿ. ಈ ರೀತಿಯಾಗಿ ಅಂತೂ ಇರಲಿ. ಪ್ರಕೃತ ಹೇಳಕ್ಕೆ ಹೊಟ್ಟಿದ್ದೇನು ಅಂದರೆ, ಈ ರೀತಿ ಆ ಜಗತ್ಪತಿಯಾದ ಪರಮಾತ್ಮ ತನ್ನ ಮಹಿಮೆಗಳನ್ನು ಇದೇ ರೀತಿಯಾಗಿ ತೋರಿಸ್ತಾ ಹೋದಾಗ 18 ಬಾರಿ ಯುದ್ಧಕ್ಕೆ ಬಂದ. ಅವನು ಧ್ವಜ, ಅವನ ರಥ ಜರಾಸಂಧಂದು ಧ್ವಜ, ಅವನ ಕವಚ, ಅವನ ಬಿಲ್ಲು ಬಾಣಗಳು, ಅವನ ಆಯುಧಗಳು, ಅವನ ಧ್ವಜ ಮತ್ತು ರಥ ಎಲ್ಲ ನುಚ್ಚು ನೂರು ಮಾಡಿಬಿಟ್ಟ ದೇವರು. 23 ಅಕ್ಷೋಹಿಣಿ ಸೈನ್ಯ ನಾಶ. ಅವನು ನಡ್ಕೊಂಡು ಹೋಗ್ಬೇಕು ಊರಿಗೆ, ಹಂಗೆ ಮಾಡಿಟ್ಬಿಟ್ಟ ದೇವರು. ಒಂದೇ ಸರಿ ಮೊದಲನೇ ಸರಿ ಬಂದಾಗೆ ದೇವರು ಇಷ್ಟು ಕೊಂದು ಬಿಡ್ಬೋದಿತ್ತಲ್ಲ ದೇವರು ಜರಾಸಂಧನ್ನ. 18 ಸರಿ ಬರೋ ಹಾಗೆ ಯಾಕೆ ಮಾಡ್ದ? 2 ಕಾರಣವನ್ನು ತಿಳಿಸ್ತಾರೆ ಶ್ರೀಮದಾಚಾರ್ಯರು. ಏನು ಗೊತ್ತಾ? ಮೊದಲನೇ ಕಾರಣ, ಕೂತಲ್ಲೇ ಭೂಭಾರ ಹರಣ ಆಗ್ತಾ ಇದೆ. 23 ಅಕ್ಷೋಹಿಣಿ ಸೈನ್ಯ ತರ್ತಾನೆ. 23 ಅಕ್ಷೋಹಿಣಿ ಸೈನ್ಯ ನಾಶ ಮಾಡಿಬಿಟ್ರೆ ಮತ್ತೆ ಹೋಗ್ತಾನವನು. ಮತ್ತೆ 23 ಅಕ್ಷೋಹಿಣಿ ಸೈನ್ಯ ಎಲ್ಲ ದುಷ್ಟರನ್ನು ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿದ್ದಾರೋ ಅವ್ರನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತಾನೆ. ಅವ್ರನ್ನ ಸಾಯಿಸೋದು, ಮತ್ತೆ ಹೋಗ್ತಾನೆ, ಮತ್ತೆ ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡು ಬರ್ತಾನೆ. ಹೀಗೆ 18 ಸಾರಿ ಪರಮಾತ್ಮ ಮಾಡಿದ್ದಾನೆ. ಕೂತಲ್ಲೇ ಭೂಭಾರ ಹರಣ ಆಗ್ತಾ ಇದ್ರಿ. ಒಬ್ಬ ಜರಾಸಂಧನ ಬಿಟ್ಟರೆ ಸಾಕು, ಎಲ್ಲ ದುಷ್ಟರನ್ನು ಅವನೇ ಹೇಳ್ಕೊಂಬರ್ತಾನೆ. ನಾವಿದ್ದಲ್ಲೇ ನಾವ್ಯಾಕೆ ಸಂಚಾರ ಮಾಡಬೇಕು ದುಷ್ಟ ಸಂಹಾರ ಮಾಡಲಿಕ್ಕೆ ಅನ್ನೋ ಸಿದ್ಧಾಂತ ಒಂದು ಕಾರಣ. ಇನ್ನೊಂದು, ಭೀಮಸೇನ ದೇವರಿಗೋಸ್ಕರ ಬಿಟ್ಟುಬಿಟ್ಟ ಪರಮಾತ್ಮ. ಯಾಕೆ ಗೊತ್ತಾ? ಹನುಮಪ್ಪ ಯೋಗ್ಯತೆ ಇದ್ದರೂ ಕೂಡ ರಾವಣನ ಸಂಹಾರ ಮಾಡಿದ್ರ
ಸಂಹಾರ ಮಾಡೋ ಅವಕಾಶನೂ ಇತ್ತು, ಯೋಗ್ಯತೆ ಇದ್ದೇ ಇತ್ತು. ಯಾಕೆ? ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ, ಒಡೆಯನಪ್ಪಣೆಗಿಲ್ಲ ಎಂದು ತಾಳಿದೇನೋ. ನಿನ್ನ ಎಡೆಮುರಿಗೆ ಕಟ್ಟೋದು ನನಗೆ ಆ ಕಷ್ಟ ಇಲ್ಲ, ಆದರೆ ನಮ್ಮ ರಾಮದೇವರು ನಿನ್ನ ಕೊಂದು ಬಾ ಅಂತ ಹೇಳಿಲ್ಲಲ್ಲಪ್ಪ, ಎಚ್ಚರಿಸಿಬಿಟ್ಟು ಬಾ ಅಂದಾರಷ್ಟೇ. ಅದರಿಂದ ಕೊಂದು ಬಾ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ನೀನು ಮಾತಾಡ್ತಾನೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲೋ, ನಿನ್ನ ಕಥೆನೇ ಮುಗಿಸ್ಬಿಡ್ತಾ ಇದ್ದೆ ಅಂದರು ಹನುಮಪ್ಪ. ಅಂತೂ ತಾತ್ಪರ್ಯ, ಎಷ್ಟು ಅವಕಾಶಗಳು ಸಿಕ್ತು, ರಾವಣನ ಕೊಲ್ಲೋ ಸಾಮರ್ಥ್ಯ ಇದೆ, ಅವಕಾಶ ಇದೆ. ಇಷ್ಟಿದ್ರೂ ರಾಮದೇವರ ಮಾತಿಗೆ ವಿರೋಧ ಮಾಡಬಾರ್ದು. ಯಾಕೆ? ರಾಮದೇವರು ಹೇಳ್ಯಾರ, ಮಯೈವ ಬದ್ಧೌ ಭವತಾಂ ತ್ರಜನ್ಮಸು. ಜೈವಿಜಯರಿಗೆ ವರ ಕೊಡೋ ಕಾಲಕ್ಕೆ ಮುಂದೆ ಆ ರಾವಣನ ಸಂಹಾರ ಮಾಡಬೇಕಾಗಿರೋದು ಪರಮಾತ್ಮನೇ, ಅದು ಪರಮಾತ್ಮನೇ ಆಡಿದ ಮಾತು. ಅದರಿಂದ ಪರಮಾತ್ಮನ ಮಾತಿಗೆ ವಿರೋಧ ಮಾಡಬಾರದು ಅನ್ನೋ ಉದ್ದೇಶಕ್ಕೇ ಹನುಮಪ್ಪ ಸುಮ್ಮನೆ ಇದ್ದಿತ್ತು. ಹೇಗೋ ನನಗೋಸ್ಕರ ರಾವಣನನ್ನು ಹೇಗೆ ಬಿಟ್ಟೋ ಹೇಗೆ ನಿನಗೋಸ್ಕರ 18 ಬಾರಿ ಅವಕಾಶ ಇದ್ದರೂ ಕೂಡ ಜರಾಸಂಧನನ್ನು ಮಾತ್ರ ಕೊಲ್ಲದೆ ಅವನ ಪರಿವಾರವನ್ನು ಕೊಂದಿದ್ದೀನಿ, ದುಷ್ಟರನ್ನು. ಜರಾಸಂಧನನ್ನು ಮುಂದೆ ರಾಜಸೂಯಾಗದ ಪ್ರಸಂಗ ಬಂದಾಗ ಪಾಂಡವರು ರಾಜಸೂಯಾಗ ಮಾಡ್ತಾರೆ. ಆವಾಗ ಜರಾಸಂಧನ ಸಂಹಾರವನ್ನು ನನ್ನ ಮಗನ ಕೈಯಲ್ಲೇ ಮಾಡಿಸಿದ್ರಾಯ್ತು ಅಂತ ಕೃಷ್ಣ ಪರಮಾತ್ಮ ಅದಕ್ಕೋಸ್ಕರ ಬಿಟ್ಟಿದ್ದಾನೆ ಅಂತಾರೆ ಶ್ರೀಮದಾಚಾರ್ಯರು. ಎಷ್ಟು ಅವರಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ, ಪರಮಾತ್ಮನಲ್ಲಿ ವಾಯುದೇವರಲ್ಲಿದ್ದ ಅಂಡರ್ಸ್ಟ್ಯಾಂಡಿಂಗ್ ಜಗತ್ತಲ್ಲಿ ಯಾರಿಗೂ ಇಲ್ಲ. ಶ್ರೀನಿವಾಸ ಕಲ್ಯಾಣದಲ್ಲಿ ಇದೆ ಅಂತಾರೆ ಮಾತಿನಲ್ಲಿ. ಬ್ರಹ್ಮದೇವರಿಗೆ ಪರಮಾತ್ಮನಿಗೆ ಸಮನಾದ ತಂದೆ ಮಗನೇ ಇಲ್ಲ ಅಂದರು, ಅದು ಯಥಾರ್ಥ ವಿಷಯವೇ. ಈ ರೀತಿಯಾಗಿ ಪರಮಾತ್ಮ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಸಂಚರಿಸ್ತಾ ಇರೋ ಕಾಲಕ್ಕೆ ಅಂತೂ ಒಬ್ಬ ರೇವತ ರಾಜ ಅಂಥೇಳಿ ಅವನು ತನ್ನ ಮಗಳಾದ ರೇವತಿಯನ್ನು ಕರ್ಕೊಂಡು ಸತ್ಯಲೋಕಕ್ಕೆ ಬಂದಿದ್ದಾನಂತೆ. ತನ್ನ ಮಗಳನ್ನು ಮದುವೆ ಮಾಡಬೇಕು, ಒಳ್ಳೆಯ ವರ ವಿಚಾರಿಸ್ಕೊಂಡ್ಬರಬೇಕು ಅಂತಂದಾಗ ಬ್ರಹ್ಮದೇವರ ಸಭೆಗೆ ಬಂದರು. ಬ್ರಹ್ಮದೇವರು ಕೂತಿದ್ದಾರೆ, ಲಕ್ಷಾಂತರ ಕೋಟ್ಯಾಂತರ ಜನ ಕೂತಿದ್ದಾರೆ. ಹಾಹಾ ಮತ್ತು ಊಹು ಎಂಬ ಗಂಧರ್ವರು ಸಂಗೀತ ಕಚೇರಿ ನಡೆಸ್ತಾ ಇದ್ದಾರೆ. ಸಂಗೀತ ಕಚೇರಿ ನಡೀತಾ ಇತ್ತು. ಸಂಗೀತ ಕಚೇರಿ ನಡೀತಾ ಇದ್ದಾಗ ಮಾತಾಡ್ಸ್ಲಿಕ್ಕಾಗಲ್ಲ ಅಂಥೇಳಿ ಈ ರೇವತ ರಾಜ ತನ್ನ ಮಗಳ ಜೊತೆಗೆ ಹೋಗಿ ಅಲ್ಲೇ ಕೂತಿದ್ದ, ಸಂಗೀತ ಕೇಳ್ತಾ ಕೂತಿದ್ದ. ಅಂತೂ ಸಂಗೀತ ಮುಗಿತು. ಸಂಗೀತ ಶುರುವಾಗಿದ್ದು ಕೃತಯುಗದಲ್ಲಿ, ಕೃತಯುಗ ಮುಗಿದು ತ್ರೇತಾಯುಗ ಮುಗಿದು ದ್ವಾಪರದ ಅಂತ್ಯ ಅವರು ಸಂಗೀತ ಕಚೇರಿ ನಡೆದಾಗ. ಆವಾಗ ಆ ಮಹಾನುಭಾವ ಅಂತಾರೆ ಬ್ರಹ್ಮದೇವರ ಹತ್ರ ಬಂದು, ಬ್ರಹ್ಮದೇವ ನನ್ನ ಮಗಳನ್ನ ಕರ್ಕೊಂಬಂದಿನಿ, ಒಳ್ಳೆಯ ವರ ಬೇಕಾಗಿತ್ತು, ನೀನು ಆಜ್ಞೆ ಮಾಡಬೇಕು ಅಂದಾಗ ಬ್ರಹ್ಮದೇವರು ನಗ್ತಾರಂತ, ಯಾವಾಗ ಬಂದು ಯಾವಾಗ ಕೇಳ್ತೀಯ? ಇಲ್ಲ ಸ್ವಾಮಿ, ಸಂಗೀತ ಕಚೇರಿ ನಡೆದಿತ್ತು, ಮಧ್ಯೆ ಮಾತಾಡ್ಸ್ಲಿಕ್ಕಾಗಲ್ಲ ಅಂತ ಬಿಟ್ಟು. ಹಾಗಾದರೆ ನಿನ್ನ ಮಗಳಿಗೆ ಯೋಗ್ಯವಾದ ವರವನ್ನು ಹೇಳ್ತೀನಿ, ಹೇಳ ನಾಳೆ ಬರ.